परहितः प्रज्ञानघन प्रत्यगर्थो ब्रह्मैवानानाम् आलयं करुणालयं नमामि भगवत्पादं शङ्करं लोकशङ्करम् सूत्रभाष्यकृतो वन्दे भगवन्तौ पुनः पुनः श्रीमच्छङ्कर भगवत्पूज्यपासद्गुरुभ्यो नमः वन्दे तं सच्चिदानन्दं विधिवर्यं महामतिं वेदवेदान्तसारज्ञं प्रणतोऽस्मिन् मुदाहं सम्प्रदायज्ञं संयमीन्द्रम् दाचारं समाश्रये ಆತ್ಮಜ್ಞಾನ ನಾಣ್ಯತೋ ನಿವೃತ್ತಿ ಎಂದು ಶೋಕಮೋಹ ನಿನ್ನೆ ಆತ್ಮಜ್ಞಾನವಿದೆ ಹೋದ್ರೆ ಶೋಕಮೋಹ ನಿವೃತ್ತಿ ಆಗೋದೇ ಇಲ್ಲ. ಎಷ್ಟೇ ವಿವೇಕದಿಂದ ಎಷ್ಟೇ ತಡ್ಕೊಂಡು ಶೋಕಮೋಹ ಮಾಡ್ಕೊಂಡು ಅದ್ಕೊಂಡ್ರು ಸಂಪೂರ್ಣ ಬಾಧಿತವಾಗೋದು ಆತ್ಮಜ್ಞಾನದಿಂದಲೇ. ಇದು ಹೋಗೋಲ್ಲ ಅಂದ್ರು. ಇವಾಗ ಇದು ವಿಷಯಕ್ಕೆ ಕೆಲ ಜನ ಹಾಕ್ತಾರೆ. 8ನೇ ತಾನೆ ಭಾಷೆವಾಗ 10 8 ಆಯ್ತಾ? ಪ್ರಶ್ನಃ ಉಪಪನ್ನೋ ಭವತಿ ನ ಚ ಅರ್ಜುನಸ್ಯ ಪ್ರಶ್ನಃ ಉಪಪನ್ನೋ ಭವತಿ. ಅರ್ಜುನ ಪ್ರಶ್ನೆಯೂ ಕೂಡ ನಿಮ್ಮ ಪ್ರಕಾರ ಹೊಂದಲ್ಲ. ವರ್ತಿಕಾರ ಪ್ರಕಾರವಾಗಿ ವರ್ತ ಪ್ರಪಂಚದ ಪ್ರಕಾರವಾಗಿ ಅರ್ಜುನ ಪ್ರಶ್ನೆ ಕೂಡಿಸ್ಕೊಂಡು ಮಾಡ್ಬೇಕು ಅಂತ ಆದ್ರೆ ಅರ್ಜುನ ಹೆಚ್ಚಾಗಿ ಜ್ಞಾನಕ್ಕಿಂತ ಕರ್ಮಕ್ಕಿಂತ ಜ್ಞಾನ ಹೆಚ್ಚಾಗಿದೆ ಅಂತ ಯಾಕೆ ಹೇಳ್ತಿದ್ದ? ಕೂಡಿಸ್ಕೊಂಡು ಮಾಡ್ಕೋಬೇಕು ಅಂತ ಆದ್ರೆ ಹೆಚ್ಚು ಕಮ್ಮಿ ಪ್ರಶ್ನೆ ಬರಲ್ಲ. ಜಾಯಸಿ ಚೇತ್ ಕರ್ಮಣಸ್ಥೆ ಇತ್ಯಾದಿ. ಜಾಯಸಿ ಚೇತ್ ಕರ್ಮಣಸ್ಥೆ ಇತ್ಯಾದಿ. ನಿನ್ನ ಪ್ರಕಾರ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದ್ರೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ಈ ಪ್ರಶ್ನೆ ಹೊಂದಲ್ಲ. ಯಾರ ಪ್ರಕಾರ? ಸಮುಚ್ಚಯವಾದಿ ಪ್ರಕಾರ. ಸಮುಚ್ಚಯವಾದಿ ಏನಂತಾರ? ಜ್ಞಾನ ಕರ್ಮಗಳನ್ನು ಕೂಡಿಸ್ಕೊಂಡು ಮಾಡ್ಬೇಕು ಅಂತಾರೆ. ಕೂಡಿಸ್ಕೊಂಡು ಮಾಡೋದ್ರಿಂದ ಹೆಚ್ಚು ಕಡಿಮೆ ಪ್ರಶ್ನೆ ಅಂತಾರೆ. ಎರಡು ಕೂಡಿಸ್ಕೊಂಡು ಮಾಡಲೇಬೇಕು. ಈಗ ಸಾರಿಗೆ ಉಪ್ಪು ಹೆಚ್ಚೋ ಖಾರ ಹೆಚ್ಚೋ ಹುಳಿ ಹೆಚ್ಚೋ ಅಂದ್ರೆ 3 ಹಾಕ್ಬೇಕಪ್ಪ. ಯಾವ್ದಿದ್ರೆ ಊಟ ಮಾಡೋಕ್ಕಾಗಲ್ಲಪ್ಪ. ಹೆಚ್ಚು ಕಮ್ಮಿ ಪ್ರಶ್ನೆ ಏನಲ್ಲೇ ಸಮ ಪ್ರಮಾಣ ಉಪ್ಪು ಹುಳಿ ಖಾರ ಇರಬೇಕು. ಹಾಗಾಗಿ ಸಾರಿಗೆ ಉಪ್ಪು ಹೆಚ್ಚೋ ನೀರು ಹೆಚ್ಚೋ ಖಾರ ಹೆಚ್ಚೋ ಪುಳಿ ಹೆಚ್ಚು ನೀರಿಡೇ ಉಪ್ಪು ಸಾರು ಮಾಡೋಕ್ಕಾಗತ್ತ? ಉಪ್ಪಿಲ್ಲದೆ ಸಾರು ಮಾಡೋಕ್ಕಾಗತ್ತ? ಹಾಗೆ ಎರಡನ್ನೂ ಸೇರಿಸ್ಕೋಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ಪ್ರಶ್ನೆ ಬರಲ್ಲ. ಅಲ್ಲಿ ಎಲ್ಲವೂ ಪಾರ್ಟ್ ಇದೆ, ಅದು ಒಂದು ಭಾಗ ಅಂತ. ಅದರಿಂದ ಸಮುಚ್ಚಯ ಪಕ್ಷ ಹೊಂದಲ್ಲ ಅಂತ. ಏಕಪುರುಷ ಅನುಷ್ಠೇಯತ್ವ ಅಸಂಭವಂ. ಏಕಪುರುಷಾನುಷ್ಠೇಯತ್ವ ಅಸಂಭವಂ. ಬುದ್ಧಿಕರ್ಮಣೋ ಭಗವತಾ ಪೂರ್ವಮನುಕ್ತಂ. ಪೂರ್ವಂ ಅನುಕ್ತಂ. ಕಥಮರ್ಜುನಃ ಅಶ್ರುತಂ. ಬುದ್ಧೇಶ್ಚ ಕರ್ಮಣೋ ಜಾಯಸ್ತ್ವಂ. ಭಗವತಿ ಅಧ್ಯಾರೋಪಯೇನ್ ಮೃಷೈವ. ಜಾಯಸಿ ಚೇತ್ ಕರ್ಮಣಸ್ಥೆ ಮತಾ ಬುದ್ಧಿರಿತಿ. ಒಂದು ವೇಳೆ ಭಗವಂತನು ಒಬ್ಬನೇ ಪುರುಷನು ಎರಡನ್ನೂ ಅನುಷ್ಠಾನ ಮಾಡಕ್ ಆಗಲ್ಲ ಅನ್ನೋ ಅಭಿಪ್ರಾಯವಾಗಿದೆ ಎಂದು ಹೇಳದೆ ಹೋಗಿದ್ರೆ, ಹಿಂದೆ ಅಂದ್ರೆ ಇದು ಶುರುವಾಗಿದ್ರೆ ಇವಾಗ ಉಕ್ತಮ್ ಅಂತ ಇದ್ದಾರೆ. ಪೂರ್ವಂ ಅನುಕ್ತಮ್ ಹಿಂದೆ ಹೇಳದೆ ಹೋಗಿದೆ ಅಂತ. ಇನ್ನು ಶುರುವೇ ಆಗಿಲ್ಲ. ಭಾಷೆಗಾರ ಪೂರ್ವಂ ಅನುಕ್ತಮ್ ಅಂತ ಇದ್ದಾರೆ. 3ನೇ ಅಧ್ಯಾಯಕ್ಕೆ ಪೂರ್ವಂ ಅನುಕ್ತಮ್ ಅಂತ ಅರ್ಥ. 3ನೇ ಅಧ್ಯಾಯದ ವಿಷಯ ಚರ್ಚೆ ಆದ್ದರಿಂದ 2ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮಗಳು ಎರಡನ್ನು ಒಬ್ಬ ಪುರುಷನು ಅನುಷ್ಠಾನ ಮಾಡಕ್ ಆಗೋದಿಲ್ಲ ಅನ್ನೋದು ಅಭಿಪ್ರಾಯವಾಗಿದ್ದೆ. ಬುದ್ಧಿ ಕರ್ಮಣ, ಬುದ್ಧಿಯಿಂದ ಏನೋ ಜ್ಞಾನ ಅಂದ್ರೆ ಆತ್ಮಜ್ಞಾನ ಬುದ್ಧಿ ಅಂತಾರೆ. ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ. ಎರಡನ್ನೂ ಕೂಡಿಸ್ಕೊಂಡು ಒಬ್ಬನು ಒಂದೇ ಕಾಲಕ್ಕೆ ಅಷ್ಟೇ ಮಾಡಕ್ ಆಗಲ್ಲ ಅನ್ನೋದನ್ನ ಹೇಳದೆ ಹೋಗಿದ್ರೆ, ಅಂದ್ರೆ ಮಾಡ್ಬಹುದು ಅಂತ ಹೇಳ್ಬಿಟ್ಟಿದ್ದೆ ಅಂತ ಅರ್ಥ. ಹೇಳದೆ ಹೋಗಿದ್ದೆ ಅಂದ್ರೆ ಮಾಡ್ಬಹುದು ಅಂತ ಹೇಳ್ಬಿಟ್ಟಿದ್ರೆ ಅವಾಗ ತಾನು ಕೇಳದೆ ಇದ್ದಿದ್ದು ಎಲ್ಲ ನಾನು ಹೇಳಿದೀನಿ ಒಬ್ರು ಮಾಡಕ್ಕ ಆಗಲ್ಲ ಅಂತ ಯಾಕೆ ಹೇಗೆ ಪ್ರಶ್ನೆ ಮಾಡ್ತಾ ಇದೀಯ ಅಂತ ಅರ್ಜುನನ್ನ ಬೈಬ ಭಗವಂತ. ಅರ್ಜುನ ತಾನು ಕೇಳದೇ ಇದ್ದ ವಿಚಾರ ಇದು. ಯಾವುದೋ ಜ್ಞಾನಕ್ಕಿಂತ ಕರ್ಮಕ್ಕಿಂತ ಜ್ಞಾನ ಹೆಚ್ಚು ಅನ್ನೋದು. ಬುದ್ಧಿ ಹೆಚ್ಚು ಕರ್ಮನೋ ಜಾಯಿಸ್ತು ಅಂತ ಹೇಳೇ ಇಲ್ವಲ್ಲ. ಕರ್ಮಕ್ಕಿಂತ ಜ್ಞಾನ ಹೆಚ್ಚು ಅಂತ ಹೇಳೇ ಇಲ್ಲ ಅಂತಾಗಿ ಆ ಹೇಳದೇ ಇದ್ದದ್ದಾಗಿರ್ತಕ್ಕದ್ದನ್ನ ಸುಳ್ಳು ಯಾಕೆ ಹೆಂಗ ಆರೋಪ ಮಾಡಕ್ ಆಗ್ತಿತ್ತು ಅರ್ಜುನಿಗೆ? ಭಗವಂತ ನಿನ್ನ ಪ್ರಕಾರ ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದ್ರೆ ಅಂತ ಭಗವಂತ ಹಿಂದೆ ಹೇಳದೆ ಹೋಗಿದ್ರೆ ಹೆಂಗ್ ತಾನೇ ಆಗಿದ್ರೆ ಆರೋಪ ಮಾಡಕ್ಕಾಗತ್ತೆ? ಹೇಳಿದ್ರೆ ಆರೋಪ ಮಾಡಕ್ಕಾಗೋದು. ಭಗವಂತ ಹೇಳಿರ್ಬೇಕು ಏನಂತ, ಕರ್ಮಕ್ಕಿಂತ ಜ್ಞಾನ ಹೆಚ್ಚು ಅಂತ. ಅವಾಗ ಅರ್ಜುನ ಪ್ರಶ್ನೆ ಮಾಡಕ್ಕಾಗತ್ತೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದೆ ಅಂತ. ಭಗವಂತ ಅದನ್ನ ಹೇಳ್ದೇನೆ ಇದ್ದಿದ್ರೆ, ಹೇಳೇ ಇಲ್ಲ ಅಂತ ಆಗಿದ್ದೆ 2ನೇ ಅಧ್ಯಾಯದಲ್ಲಿ, ಅದಂಗ ಅರ್ಜುನ ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದೆ ಅಂತ ಆರೋಪ ಮಾಡ್ತಿದ್ದ ಪರಮಾತ್ಮ ಮೇಲೆ. ನಿಮ್ ಪ್ರಕಾರ ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದ್ರೆ ಅಂತ ಹೆಂಗ್ ಹೇಳ್ಬಿಡ್ತಿದ್ದ? ಭಗವಂತನ ಹೇಳದೇ ಇದ್ದದ್ದನ್ನು ಹೇಳಕ್ಕಾಗ್ತಿತ್ತ?
ನನಂತ ಹೇಳಿದ್ರೆ ನಾನು ಹೇಳಕ್ಕಾಗೋದು. ಏಕಪುರುಷಾನುಷ್ಠೇಯತ್ವ ಅಸಂಭವಂ. ಒಬ್ಬ ಪುರುಷನೇ ಎರಡನ್ನೂ ಕೂಡಿಸ್ಕೊಂಡು ಅನುಷ್ಠಾನ ಮಾಡಕ್ ಆಗೋದಿಲ್ಲ ಎಂಬುದನ್ನ ಭಗವಂತನು ಯಾವ ಎರಡನ್ನ ಜ್ಞಾನಕರ್ಮಗಳು ಎರಡನ್ನೂ ಒಬ್ಬ ಪುರುಷನು ಒಂದೇ ಕಾಲಕ್ಕೆ ಕೂಡಿಸ್ಕೊಂಡು ಅನುಷ್ಠಾನ ಮಾಡಕ್ ಆಗೋಲ್ಲ ಎಂಬುದನ್ನ ಭಗವಂತ ಹಿಂದೆ ಹೇಳಿಲ್ಲ ಅಂತ ಆಗಿದ್ರೆ ಅರ್ಜುನ ಅದ್ ಹೆಂಗೆ ಆಯ್ತು? ಅವನು ಕೇಳದೇ ಇದ್ದದ್ದಾಗಿಲ್ವಾ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿರುವುದು ಅನ್ನೋ ವಿಚಾರವನ್ನ ಭಗವಂತನ ಸುಳ್ಳಾಗಿ ಆರೋಪ ಮಾಡುತ್ತಿದ್ದ. ಗಾಯಸೀಚೆ ಕರ್ಮ ಹೆಂಗೆ ಹೇಳಕ್ ಆಗ್ತಿತ್ತು? ಹೇಳಿರೋದ್ರಿಂದ ಭಗವಂತ ಹಿಂದೆ ಹೇಳಿದ್ದಾನೆ ಅಂತ ಆಯ್ತು. ಹೇಳಿದ್ರಿಂದ ಭಗವಂತ ಒಬ್ಬನೇ ಎರಡನ್ನೂ ಕೂಡಿಸ್ಕೊಂಡು ಮಾಡಕ್ ಆಗಲ್ಲ ಅಂತ ಆಯ್ತು. ಜ್ಞಾನ ಕರ್ಮಗಳನ್ನು ಕೂಡಿಸ್ಕೊಂಡು ಮಾಡಕ್ ಆಗಲ್ಲ. ಜ್ಞಾನ ಬೇರೆ ಮಾಡೋರು, ಕರ್ಮ ಮಾಡೋರು ಬೇರೆ. ಕರ್ಮ ಮಾಡೋರು ಅಜ್ಞರು, ಜ್ಞಾನಿಗಳು ವಿವೇಕಿಗಳು ಅವರು ಕರ್ಮ ಬಿಟ್ಟು ಅಂತ ಹೇಳೋರು. ಕಿಂಚ ಯದಿ ಬುದ್ಧಿಕರ್ಮಣೋ ಸರ್ವೇಷಾಂ ಸಮುಚ್ಚಯಃ ಉಕ್ತಃ ಸ್ಯಾತ್ ಸರ್ವೇಷಾಂ ಸಮುಚ್ಚಯಃ ಉಕ್ತಃ ಸ್ಯಾತ್ ಅರ್ಜುನಸ್ಯಾಪಿ ಉಕ್ತಮೇವೇತಿ ಅರ್ಜುನಸ್ಯಾಪಿ ಸ ಉಕ್ತ ಏವೇತಿ ಯಚ್ಚೇಯ ಏತಯೋರೇಕಂ ತನ್ಮೇ ಬ್ರೂಹಿ ನಿಶ್ಚಿತಮಿತಿ ಕ್ಷೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ಇತಿ ಕಥಂ ಉಭಯೋಃ ಉಪದೇಶೇ ಸತಿ ಉಪದೇಶೇ ಸತಿ ಅನ್ಯತರ ವಿಷಯ ಏವ ಪ್ರಶ್ನ ಸ್ಯಾತ್. ಅನ್ಯತರ ವಿಷಯೇವ ಪ್ರಶ್ನಃ ಭಾರಿ ಭಾಷಿಕಾರಿಗೆ ಈ ಸಮುಚ್ಚಿ ಖಂಡ ಮಾಡಿ ಬಹಳ ಆಗ್ರಹ. ಒಂದು ವೇಳೆ ಎರಡನ್ನೂ ಕೂಡಿಸ್ಕೊಂಡು ಜ್ಞಾನಕರ್ಮ ಎರಡನ್ನೂ ಕೂಡಿಸ್ಕೊಂಡು ಅನುಷ್ಠಾನ ಮಾಡಬೇಕು ಅನ್ನೋದನ್ನ ಭಗವಂತ ಎಲ್ಲರಿಗೂ ಹೇಳ್ಬಿಟ್ಟಿದ್ರೆ ಭೂಮಂಡಲದಲ್ಲಿರೋರಲ್ಲೂ ಆತ್ಮಜ್ಞಾನವನ್ನು ಕರ್ಮವನ್ನು ಕೂಡಿಸ್ಕೊಂಡು ಮಾಡ್ಬೇಕು, ಆತ್ಮಜ್ಞಾನ ಮಾಡ್ಕೋದು, ಕರ್ಮ ಬಿಡಬಾರದು, ಕರ್ಮ ಬಿಟ್ಟರೆ ಮಹಾಪಾಪ, ಕರ್ಮವೂ ಮಾಡ್ತಿರ್ಬೇಕು ಆತ್ಮಜ್ಞಾನ ಮಾಡ್ಕೋಬೇಕು ಅಂತ ಅಭಿಪ್ರಾಯವಾಗಿದ್ರೆ ಅವಾಗ ಅರ್ಜುನಿಗೂ ಅದು ಹೇಳಿದಂಗೆ ಆಯ್ತು ಅಂತಾನೆ. ಭೂಮಂಡಲದವರು ಹೇಳಿದ ಭೂಮಂಡಲಕ್ಕೆ ಬೇರೆ ಅರ್ಜುನ ಬೇರೆ ಅಲ್ಲಲ್ಲ, ಎಲ್ಲರೂ ಸರ್ವೇಶಾಂ ಶಬ್ದಕ್ಕರ್ಥ ಇನ್ಕ್ಲೂಡಿಂಗ್ ಅರ್ಜುನ. ಅರ್ಜುನ ಸೇರಿಸ್ಕೊಂಡು ಎಲ್ಲರಿಗೂ ಜ್ಞಾನವನ್ನು ಕರ್ಮವನ್ನು ಕೂಡಿಸ್ಕೊಂಡು ಅನುಷ್ಠಾನ ಮಾಡಬೇಕು ಅಂತ ಭಗವಂತ ಏನಾದ್ರು ಹೇಳ್ಬಿಟ್ಟಿದ್ರೆ ಅವಾಗ ಅರ್ಜುನಿಗೂ ಹೇಳ್ದಂಗೆ ಆಯ್ತು ಅಂತಾಗಿ ಈಗ ಎರಡರಲ್ಲಿ ಯಾವ್ದು ಹೆಚ್ಚು ಅದನ್ನು ಹೇಳು ಅಂತ ಅರ್ಜುನ ಹೆಂಗೆ ಕೇಳಕ್ಕಾಗತ್ತೆ ಇವಾಗ? ಅಲ್ಲಯ್ಯ, ಇವಾಗ ನೀನು ಇದನ್ನ ಇದಕ್ಕೆ ಅನ್ನಕ್ಕೆ ಸಾರನ್ನ ಹಾಕೊಂಡು ಕಾಸ್ಕೊಂಡು ಊಟ ಮಾಡು ಅಂತಾನಂದ್ರೆ ಸಾರು ಹೆಚ್ಚು ಅನ್ನ ಹೆಚ್ಚು ಅಂತ ಪ್ರಶ್ನೆ ಮಾಡಕ್ಕಾಗತ್ತ? ಅಲ್ಲ, ಬರೀ ಅನ್ನ ಊಟ ಮಾಡಬೇಡ, ಬರೀ ಸಾರನ್ನ ಊಟ ಮಾಡಬೇಡ, ಅನ್ನಕ್ಕೆ ಸಾರನ್ನ ಹಾಕಿಸ್ಕೊಂಡು ಕಾಸ್ಕೊಂಡು ಊಟ ಮಾಡು ಅಂತಂದ್ರೆ ಇದ್ರಲ್ಲಿ ಯಾವ್ದು ಹೆಚ್ಚು ಪ್ರಶ್ನೆ ಮಾಡ್ತೀರಾ? ಯಾವ್ದು ಹೆಚ್ಚು ಅನ್ನ? ಎರಡನ್ನೂ ಕೂಡಿಸ್ಕೊಂಡು ಮಾಡೋದು ಕೂಡಿಸ್ಕೊಂಡು ಅಂತ. ಹಾಗೆ ಎಲ್ಲರೂ ಜ್ಞಾನ ಕರ್ಮಗಳನ್ನು ಕೂಡಿಸ್ಕೊಂಡು ಮಾಡ್ಬೇಕು ಅಂತ ಭಗವಂತನ ಅಭಿಪ್ರಾಯವಾಗಿದ್ರೆ ಅವಾಗ ಅರ್ಜುನಿಗೂ ಅದು ಅಪ್ಲೈ ಆಗಿದೆ ಅಂತಾಗಿ ಅರ್ಜುನ ಎರಡರಲ್ಲಿ ಯಾವ್ದು ಹೆಚ್ಚೋ ಅದು ಒಂದನ್ನು ನನಗೆ ಹೇಳು ಅಂತ ಎಂತಾನೆ ಪ್ರಶ್ನೆ ಮಾಡಕ್ ಆಗ್ತಿತ್ತು. ಅರ್ಜುನ್ಗೆ ಪ್ರಶ್ನೆ ಮಾಡಿದಾನೆ, ಅದನ್ನ ಏನಾಯ್ತು? ಎರಡನ್ನೂ ಕೂಡಿಸ್ಕೊಂಡು ಮಾಡಕ್ ಬರೋಲ್ಲ ಅಂತ ಆಯ್ತು. ಭಾಷ್ಯಗಾರ ಹೀಗೆ ತರ್ಕ ಬರ್ತಿದ್ದಾರೆ. ಉಭಯೋಹ ಉಪದೇಶ, ಎರಡರ ಉಪದೇಶವೂ ಇರುವಾಗ ಒಂದರ ವಿಷಯದ್ದಾದ ಪ್ರಶ್ನೆ ಹೆಂಗ್ ತಾನೇ ಅರ್ಜುನ ಮಾಡುತ್ತಿದ್ದ, ಹೆಂಗ್ ತಾನೇ ಮಾಡೋಕ್ ಆಗ್ತಿತ್ತು, ಹೇಗೆ ತಾನೇ ಮಾಡ್ಬಿಟ್ಟಿದ್ದಾನೆ. ಆದ್ರೆ ಯಾಕೆಂದ್ರೆ ನೀ ಪಿತ್ತ ಪ್ರಶಮನಾರ್ಚಿನಃ ವೈದ್ಯೇನ ಮಧುರಂ ಶೀತಲಂಚ ಭೋಕ್ತವ್ಯಂ ಮಧುರಂ ಶೀತಲಂಚ ಭೋಕ್ತವ್ಯಂ ಇತ್ಯುಪದಿಷ್ಟೇ ತಯೋರನ್ಯತರತ್ ಪಿತ್ತ ಪ್ರಶಮನ ಕಾರಣಂ ಬ್ರೂಹಿ ಇತಿ ಪ್ರಶಮನ ಕಾರಣಂ ಬ್ರೂಹಿ ಇತಿ ಪ್ರಶ್ನ ಸಂಭವತಿ. ಹಿಂದಿನ ಕಾಲದಲ್ಲಿ ಆಯುರ್ವೇದ ವೈದ್ಯ, ಇಂಗ್ಲಿಷ್ ವೈದ್ಯ ಇರಲಿಲ್ಲ, ನಾಟಿ ವೈದ್ಯ. ಯಾವ ಪಿತ್ತ ತುಂಬಾ ಹೆಚ್ಚಾಗ್ಬಿಟ್ಟಿದೆ, ಪಿತ್ತ ಹೆಚ್ಚಾಗಿದೆ, ವೈದ್ಯನ ಹತ್ರ ಹೋಗ್ತಾನೆ. ವೈದ್ಯ ತಣ್ಣಗಿರ್ತಕ್ಕಂತಹ ಮಜ್ಜಿಗೆಗೆ ಸ್ವಲ್ಪ ಬೆಲ್ಲ ಹಾಕೊಂಡು ತಿನ್ನಪ್ಪ, ನಿಂಗೆ ಪಿತ್ತ ಕಮ್ಮಿ ಆಗತ್ತೆ ಅಂತಾರೆ. ತಣ್ಣಗಿರೋ ಮಜ್ಜಿಗೆ ಕಾಯಿಸ್ಬೇಡ, ಬಿಸಿ ನೀರು ಕುಡಿದ್ರೆ ಪಿತ್ತ ಹೆಚ್ಚಾಗತ್ತೆ. ಬಿಸಿ ನೀರು ಪಿತ್ತ ಇದೆ. ತಣ್ಣಗಿರ್ತಕ್ಕಂತಹ ಮಜ್ಜಿಗೆಗೆ ಮಧುರ ಅಂದ್ರೆ ಸಿಹಿ ಆಗಿರ್ತಕ್ಕಂತಹ ಬೆಲ್ಲ, ಅವ್ರಿಗೆ ಸಕ್ಕರೆ ಗೊತ್ತಿರಲಿಲ್ಲ ಹಿಂಗಾದವ್ರಿಗೆ, ಬೆಲ್ಲವನ್ನು ಹಾಕೊಂಡು ತಿನ್ಬೇಕು. ಒಂದಿಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇದಕ್ಕೆ ಮಜ್ಜಿಗೆಗೆ ಹಾಕೊಂಡು ಕಳ್ಸ್ಕೊಂಡು ಕೊಟ್ಬಿಟ್ರೆ ಪಿತ್ತ ಕಮ್ಮಿ ಆಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಇವಾಗ ಹೇಳ್ತಾನೆ ಬರೀ ಬೆಲ್ಲ ತಿನ್ಲೋ ಬರೀ ಮಜ್ಜಿಗೆ ತಿನ್ಲೋ ಅಂತ ಕೇಳ್ಬೋದಾ? ಮಧುರಂ ಶೀತಲಂಚ ಭೋಕ್ತವ್ಯ, ತಣ್ಣಗಿರುವ ಸಿಹಿಯಾಗಿರ್ತಕ್ಕಂತಹ ಒಂದು ಮಜ್ಜಿಗೆಯನ್ನು ಕುಡಿಬೇಕು ಅಂತ ಹೇಳಿದ ಮೇಲೆ ಮತ್ತೆ ಆ ರೋಗಿ ಅದೆರಡರಲ್ಲಿ ಯಾವ್ದು ಪಿತ್ತ ಪ್ರಶಮನ ಕಾರಣ ಅದನ್ನು ಹೇಳೋ, ನನಗೆ ಅದನ್ನ ಮಾಡ್ತೀನಿ ಅಂತ ಕೇಳ್ಬೋದು ಅವನು. ಅಯ್ಯ ಎರಡನ್ನೂ ಮಾಡೋ, ಎರಡು ಸೇರಿ ಕುಡಿಯಯ್ಯ ನಾನು ಹೇಳಿದ್ಮೇಲೆ ಮಜ್ಜಿಗೆ ಪಿತ್ತ ಪ್ರಶಮನ ಕಾರಣವೋ ಬೆಲ್ಲ ಪ್ರಶಮನ ಕಾರಣ ಕೇಳ್ತೀನಿ ನೀನು? ಹಂಗೆ ಕೇಳಕ್ ಬರಲ್ಲ. ಮಧುರವಾಗಿರುವ ತಣ್ಣಗಿರ್ತಕ್ಕ ಮಜ್ಜಿಗೆಯನ್ನ ಮಾಡ್ಕೊಂಡು ಕುಡಿದ್ರೆ ಇದು ಕಮ್ಮಿ ಆಗತ್ತಂತೆ, ಪಿತ್ತ ಕಮ್ಮಿ ಆಗತ್ತಂತೆ. ಪಿತ್ತ ಜಾಸ್ತಿ ಆದ್ರೆ ಹಿಂಗ್ ಮಾಡ್ತಿದ್ದಂತ. ಅದನ್ನ ಶೀತಲಂ ಶಬ್ದಕ್ಕೆ ಶೀತಲಂ ತಕ್ರಮ್ ಅಂತ ಅರ್ಥ. ಶೀತಲಂ ಜಲಂ ಅಂತ ಮಾಡ್ಬೋದು ನಾವು. ಬೆಲ್ಲ ಹಾಕಲ್ಲ, ಪಿತ್ತ ಕಮ್ಮಿ ಆಗುತ್ತೆ.
ಹೌದಾ? ನಮ್ ಗುರು ಕುಡಿದಾರಪ್ಪ. ನಮ್ ಗುರುಗಳು ಮೊಸರಿಗೆ ಮೊಸರೇನು ಬೆಲ್ಲ ಮಜ್ಜಿಗೆ ಬೆಲ್ಲ ಹಾಕೋದು. ಅದೇ ಮಜ್ಜಿಗೆಗೆ ಹಾಕಲ್ಲ, ಬೆಲ್ಲ ಹಾಕೊಂಡು ತಿನ್ನೋ ಅಂತ ಹೇಳಿದ್ರು ತಿಳ್ಕೊ. ತಣ್ಣಗಿರೋ ಹಾಲು ಕುಡಿಲೋ ಬರೀ ಬೆಲ್ಲ ತಿನ್ಲೋ ಅಂತ ಕೇಳ್ತೀಯೋ? ಹೇಳಕ್ ಬರಲ್ಲ. ಎರಡನ್ನೂ ಹೇಳಿದ್ಮೇಲೆ ತಣ್ಣಗಿರೋ ಹಾಲಿಗೆ ಬೆಲ್ಲವನ್ನು ಹಾಕೊಂಡು ತಿನ್ನಪ್ಪ, ನಿಂಗ್ ಪಿತ್ತ ಕಮ್ಮಿ ಆಗತ್ತೆ ಅಂದಾಗ ತಣ್ಣಗಿರೋ ಹಾಲು ಕುಡಿಲೋ ಬರೀ ಬೆಲ್ಲ ತಿನ್ಲೋ ಅಂತ ಹೇಗೆ ಕೇಳಬಾರ್ದು. ಅದೇ ರೀತಿ ಎರಡನ್ನೂ ಕೂಡಿಸ್ಕೊಂಡು ಮಾಡು ಜ್ಞಾನ ಕರ್ಮ ಅನ್ನುವಾಗ ಜ್ಞಾನ ಮಾಡ್ಲೋ, ಜ್ಞಾನ ಅನುಷ್ಠಾನ ಮಾಡ್ಲೋ, ಕರ್ಮ ಅನುಷ್ಠಾನ ಮಾಡ್ಲೋ ಪ್ರಶ್ನೆ ಮಾಡಕ್ ಬರಲ್ಲ. ಅವ್ರ ಜೊತೆ ಪ್ರಶ್ನೆ ಮಾಡ್ಬಿಟ್ಟಿದ್ದಾನೆ. ಇಚ್ಛೆಯೋ ರೇಖ, ಎರಡರಲ್ಲಿ ಯಾವ ಶ್ರೇಯಸ್ಸೋ ಅದನ್ನು ಹೇಳು ಅಂತ ಹೇಳಿದಾರೆ. ಎರಡರಲ್ಲಿ ಯಾವ ಶ್ರೇಯಸ್ಸೋ ಅದು ಹೇಳುವುದೇನಾಯ್ತು? ಎರಡನ್ನೂ ಒಬ್ಬನಿಗೆ ಒಂದೇ ಕಾಲಕ್ಕೆ ಅನುಷ್ಠಾನ ಮಾಡಕ್ಕಾಗಲ್ಲ ಅಂತ ಅರ್ಜುನ ತಿಳ್ಕೊಂಡಿದ್ದಾನೆ. ಭಗವಂತ ಹಾಗೆ ಹೇಳಿದಾನೆ ಅಂತ ನನಗೆ ಗೊತ್ತು. 2ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳಿದಾನೆ? ಜ್ಞಾನ ಕರ್ಮಗಳನ್ನ ಕೂಡಿಸ್ಕೊಂಡು ಒಬ್ಬನಿಗೆ ಒಂದೇ ಕಾಲಕ್ಕೆ ಅನುಷ್ಠಾನ ಮಾಡಕ್ ಆಗಲ್ಲ. ಭಗವಂತ ತೀರ್ಮಾನವಾದ ವಿಚಾರ. ಅರ್ಜುನ ಹಾಗೆ ಅರ್ಥ ಮಾಡ್ಕೊಂಡಿದ್ದಾನೆ. ಇವರು ಸಮುಚ್ಚಯವಾಗಿ ಏನಂತಾರೆ? ಇಲ್ಲ ಇಲ್ಲ ಇಲ್ಲ, ಎರಡನ್ನೂ ಕೂಡಿಸ್ಕೊಂಡು ಕಾಣ್ಬೇಕೆ ಹೊರತು ಆಗಲ್ಲ ಅಂತ ಅನ್ಬಾರ್ದು. ಅಗ್ನಿಹೋತ್ರದ ಕರ್ಮ ನೋಡ್ಕೋಬೇಕು, ಆತ್ಮಜ್ಞಾನವೂ ನೋಡ್ಕೋಬೇಕು, ಎರಡು ಕೂಡಿಸ್ಕೊಂಡು ಮಾಡ್ಬೇಕು ಅಂತ. ಅದು ಆಗಲ್ಲ ಅಂತ. ಆತ್ಮಜ್ಞಾನಕ್ಕೆ ಕರ್ತೃತ್ವ ಬುದ್ಧಿ ಬಾಧೆ ಆಗುತ್ತೆ, ಅಗ್ನಿಹೋತ್ರಕ್ಕೆ ಕರ್ತೃತ್ವ ಬುದ್ಧಿ ಬೇಕು. ಅದನ್ನ ಎರಡನ್ನೂ ಕೂಡಿಸ್ಕೊಂಡು ಮಾಡಕ್ ಆಗಲ್ಲ. ಇನ್ನು ಅರ್ಜುನ ಅರ್ಥ ಮಾಡ್ಕೊಂಡಿಲ್ಲ, ದಡ್ಡ. ಸಂಶಯ ಪ್ರಶ್ನೆ ಮಾಡ್ತಾನೆ. ಭಗವಂತ ಕೂಡಿಸಿ ಹೇಳಿದಾನೆ. ಅರ್ಜುನ ಗೊತ್ತಿದೆ ಪ್ರಶ್ನೆ ಮಾಡಿದಾನೆ ಅಂತ ಕಲ್ಪಿಸುವುದಾದರೆ ಅವಾಗ ಹೇಳ್ತಾನೆ ಅಥ ಅರ್ಜುನಸ್ಯ ಭಗವದುಕ್ತ ವಚನಾರ್ಥ ವಿವೇಕ ಅನವಧಾನ ನಿಮಿತ್ತ ಪ್ರಶ್ನ ಕಲ್ಪಿಯೇತ ತಥಾಪಿ ಭಗವತಾ ಕೃಷ್ಣಾನುರೂಪಂ ಪ್ರತಿವಚನಂ ದೇಯಂ ಮಯಾ ಬುದ್ಧಿಕರ್ಮಣೋ ಮಹಮುಚ್ಯಃ ಉಕ್ತಃ ಕಿಮರ್ಥಮಿತ್ತಂ ಭ್ರಾಂತೋಸಿ ಇತಿ. ಒಂದು ವೇಳೆ ಅರ್ಜುನನು ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾಗಿರ್ತಕ್ಕಂತಹ ಸಮುಚ್ಚಯವನ್ನ ವಿಂಗಡ ಮಾಡ್ಕೊಳ್ಳೋದೇನೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಗೊತ್ತಾಗಿಲ್ಲ, ಅರ್ಜುನ ದಡ್ಡ. ಭಗವಂತ ಕೂಡಿಸ್ಕೊಂಡೇ ಮಾಡ್ಬೇಕು ಅಂತ ಹೇಳಿದಾನೆ. ಅರ್ಜುನ್ ಮಾತ್ರ ಅದು ಅರ್ಥವಾಗಿಲ್ಲ. ಬೇರೆ ಬೇರೆ ಮಾಡೋದು ಅಥವಾ ಕೂಡಿಸ್ಕೊಂಡು ಮಾಡೋದು ಬರದೇ ಇರೋದು ಅಂತ ಮಾಡ್ಕೊಂಡ್ಬಿಟ್ಟು ಈ ಪ್ರಶ್ನೆ ಮಾಡಿದಾನೆ ಅಂತ ಕಲ್ಪಿಸುವುದಾದರೆ, ಈ ಟೋಪಿ ಕಥೆ ಹೇಗೆ ಅವ್ನು ಕೆಂಪಾಗಿದ್ರೆ ಕಪ್ಪಾಗಿದ್ರೆ ಅಂತ ಈ ಲಾಜಿಕ್ ತರ್ಕ ಮಾಡೋ ಏನೇ. ಭಗವಂತನು ಹೇಳಿದ್ದಾಗಿರುವ ಪ್ರತಿವಚನದ ಉತ್ತರದ ಅರ್ಥವನ್ನ ವಿಂಗಡ ಮಾಡ್ಕೊಳ್ಳದೆ ಇರೋದು ನಿಮಿತ್ತದಿಂದ ಅರ್ಜುನ ಪ್ರಶ್ನೆ ಮಾಡಿದಾನೆ ಅಂತ ಆದ್ರೆ, ಆಗಲೂ ಕೂಡ ಭಗವಂತ ಪ್ರಶ್ನೆಗೆ ಅನುಗುಣ ಉತ್ತರ ಕೊಡ್ಬೇಕೋ, ಯಾವ್ದಕ್ಕೆ ಅನುಗುಣ ಉತ್ತರ ಕೊಡ್ಬೇಕೋ? ತನ್ಮಾದಿಗೆ ಅನುಗುಣ ಉತ್ತರ ಕೊಡ್ಬೇಕೋ? ಪ್ರಶ್ನೆ ಏನ್ ಕೇಳತಕ್ಕ ಉತ್ತರ ಕೊಡ್ಬೇಕಾನೆ. ಏನಯ್ಯ ಅರ್ಜುನ, ಯಾಕಯ್ಯ ಹೀಗೆ ನಾನು ಹಾಗೆ ಹೇಳೇ ಇಲ್ಲವಲ್ಲಯ್ಯ, ಹೀಗೆ ಭ್ರಾಂತಿ ಪ್ರಶ್ನೆ ಮಾಡ್ತಿದೀಯಲ್ಲ, ನನ್ನ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದ ಎಲ್ಲ ಹೇಳಿದೀನಿ, ಯಾಕಯ್ಯ ಹಿಂಗೆ ಕೇಳ್ತಾ ಇದೀಯ ಅಂತ ಆ ಪ್ರಶ್ನೆ ತಕ್ಕಾಗಿ ಉತ್ತರ ಕೊಡ್ಬೇಕಾಗಿತ್ತೆ ಹೊರತು ತಾನು ಕರೆಕ್ಟಾಗಿ ಅದು ಒಪ್ಕೊಂಡದಕ್ಕೆ ಉತ್ತರ ಕೊಟ್ಟು ಸರಿಯಾಗಲಿಲ್ಲ. ಹೌದು, ನೀನು ಹೇಳ್ದಂಗೇನೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿಂದು, ಅದು ನಿಂಗೆ ದಕ್ಕಲ್ಲ, ಅದು ನೀನು ಮಾಡು ಉತ್ತರ ಕೊಡಬಾರ್ದಾಗಿತ್ತು. ಅವಾಗ ನಮಗಿಲ್ಲ ಏನಿಸುತ್ತೆ ಗೊತ್ತಾ? ಅರ್ಜುನ ವಿವೇಕದಲ್ಲಿ ಪ್ರಶ್ನೆ ಮಾಡಿದಾನೆ ಅಂತ ಆದ್ರೆ ಆಗಲಾದ್ರು ಭಗವಂತ ತಾನು ಹೇಳಿದ ತಕ್ಕಾಗಿ ಉತ್ತರ ಕೊಡ್ಬೇಕೆ ಹೊರತು ಪ್ರಶ್ನೆ ತಕ್ಕಾಗಿ ಉತ್ತರ ಕೊಡಬಾರ್ದು ಅಂತ ಅನ್ಸಲ್ಲ. ತಾನು 2ನೇ ಅಧ್ಯಾಯ ಹೇಳಿದ ತಕ್ಕಾಗಿ ಉತ್ತರ ಕೊಡ್ಬೇಕಾಗಿತ್ತೆ ಹೊರತು ಪ್ರಶ್ನೆ ಅನುಗುಣ ಆಗಲ್ಲ, ಅನುಗುಣ ಆಗುತ್ತೆ. ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದೆ ಪ್ರಶ್ನೆ. ಅದಕ್ಕೆ ಅನುಗುಣ ಆಗಲಿಲ್ಲ, ಅವಾಗ ಅನುಗುಣ ಆಯ್ತು. ಅದಲ್ಲ, ಪ್ರಶ್ನೆಗೆ ಅನುಗುಣ ಅಂತಂದ್ರೆ ಕರ್ಮ ಹೆಚ್ಚು ಅಂತಂದ್ರೆ ಅನುಗುಣ, ಜ್ಞಾನ ಹೆಚ್ಚು ಅಂತಂದ್ರೆ ಅನುಗುಣ. ಪ್ರಶ್ನೆಯಲ್ಲಿ ಹೀಗೂ ಲಾಜಿಕ್ ಮಾಡ್ಬೋದು, ಹೇಳಿದ್ರೆ ಹಾಗೂ ಮಾಡ್ಬೋದು. ಅಲ್ಲಿ ಇಲ್ಲಿ ಬರೀ ಅರ್ಜುನನ್ ಪ್ರಶ್ನೆಗೆ ಮಾತ್ರ ಹೋಲಿಸ್ತಾರೆ. ಅದು ಅರ್ಜುನ ಪ್ರಶ್ನೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿಂದ ಆಗಿದ್ರೆ ಭಗವಂತ ಹೇಳಿಲ್ಲ, ಅದು ಅರ್ಜುನ ಹಾಕಿ ಪ್ರಶ್ನೆ ಮಾಡಿದ್ರೆ ಅವಾಗ ಭಗವಂತ ಏನ್ ಅನ್ಬೇಕಾಯ್ತು? ಪ್ರಶ್ನೆಗೆ ಅನುಗುಣ ಉತ್ತರ ಕೊಟ್ಟರೆ ಏನಾಗುತ್ತೆ? ಕರ್ಮ ಹೆಚ್ಚು ಉತ್ತರ ಕೊಟ್ರೆ ಈ ಅರ್ಜುನನ್ ಪ್ರಶ್ನೆಗೆ ಅನುಗುಣವಾಗಿ ಉತ್ತರ ಏನೋ ಇಲ್ಲ ಕಣೋ, ನಾನ್ ಹಿಂಗ್ ಹೇಳಿಲ್ಲ ಅನ್ನೋದೇ ಅನುಗುಣವಾಗಿ. ಅಪ್ಪ ಹೊಡೆಯೋದು ಬಿಟ್ರೆ ಅಂತಂದ್ರೆ ಬಿಟ್ಟಿಲ್ಲ ಅಂತ ಅನುಗುಣ ಆಗಲ್ಲ. ಆ ಉದಾಹರಣೆ ಒಂದಲ್ಲ ಅವ್ರಿಗೆ. ಅಪ್ಪ ಹೊಡೆಯೋದು ಬಿಟ್ಟೇನೋ ನೀನು ಅಂತಂದ್ರೆ ಬಿಟ್ಟಿಲ್ಲ ಅಂತ ಅನುಗುಣ ಆಯ್ತಾ, ಬಿಟ್ಟೆ ಅಂತ ಅನುಗುಣ ಆಯ್ತಾ? ಅಲ್ಲ, ನಾನು ಯಾವಾಗ ಹೊಡಿತಾ ಇದ್ದೀನಿ ಅಂತ ಕೇಳದೆ ಅನುಗುಣವಾಗಿರೋದು. ಅನುಗುಣ ಆಗಲ್ಲ, ಅದು ಪ್ರಶ್ನೆಗೆ ಅನುಗುಣ ಇದೆ.
ಪ್ರಶ್ನೆ ಹೊಡೆದ ಬಿಟ್ಟ ಕೇಳಿದ್ರೆ ಇಲ್ಲ ಹೊಡಿತಾ ಇದ್ದೀನಿ ಅನ್ಬೇಕು, ಇಲ್ಲ ಹೊಡಿತಾ ಅದು ಅನುಗುಣ ಆಗುತ್ತೆ. ಅದು ಉತ್ತರ ಆಗ್ಬಿಡುತ್ತೆ. ಹಾ ಅನುಗುಣ ಉತ್ತರ. ಪ್ರಶ್ನೆಗೂ ಅನುಗುಣವಾಗಿ ಕೇಳ್ಬೇಕು ಅಷ್ಟೇ. ಅಲ್ಲಪ್ಪ ಭಗವಂತ ತಾನು ಹೇಳಿದಕ್ಕೆ ಅನುಗುಣ ಉತ್ತರ ಕೊಡ್ಬೇಕು. ನಾನ್ ಹಂಗ ಹೇಳಿದೀನಿ. ಗೊತ್ತಾಯ್ತು, ನೀವು ಕಲ್ಪನೆ ಮಾಡಿದ್ ಗೊತ್ತಾಯ್ತು. ಇಲ್ಲಿ ಭಾಷ್ಯಕಾರರು ಇಷ್ಟೇ ತಗೋತಾ ಇದಾರೆ. ಸರಿ, ಅರ್ಜುನ ಭಗವಂತ ಅರ್ಜುನ ನಾನ್ ಹೆಂಗ ಹೇಳಿದೀನಿ ಹಾಗುತ್ತ ಕೊಡ್ತಾ ಇದ್ದಾನೆ. ಹಾಗುತ್ತ ಕೊಡ್ಬೇಕಾಗಿತ್ತು, ಹಾಗುತ್ತ ಕೊಡ್ಬೇಕಾಗಿತ್ತು. ಅದು ಅನುಗುಣ ಆಗ್ಲಿಲ್ಲ ಅಷ್ಟೇ. ಕರ್ಮಕ್ಕಿಂತ ಜ್ಞಾನ ಹೆಚ್ಚಿರಾಗಿದ್ರೆ ನಾನೆಲ್ಲ ಹೇಳಿದ್ದೀನಿ ಅನುಗುಣ ಹೆಂಗಾಯ್ತು? ಅಲ್ಲ ಸಾರ್, ಇಲ್ಲ ಆಗಿದ್ರು ಹೀಗ್ ಮಾಡ್ಬೇಕಪ್ಪ ಅಂತ ಅನುಗುಣ. ಇಲ್ಲ ಹೌದು ಆಗಿದೆ ನಿಂಗೆ ಹೋಗಿದ್ದಿಲ್ಲ ಅಂತ ಹೇಳೋದು ಅನುಗುಣ ಆಗತ್ತೆ. ನಾನು ಹೇಳೇ ಇಲ್ಲ ಅಂದ್ರೆ ಅನುಗುಣ ಆಗಲ್ಲಪ್ಪ. ಅದೇ ಅನುಗುಣ. ಅಲ್ಲ ಅಪ್ಪ ಹೊಡೆದ ಬಿಟ್ಟರೆ ನಾನು ಹೊಡಿತಾನೇ ಇಲ್ಲ ಅಂತ ಅನ್ನೋದು ಉತ್ತರ ಆಗಲ್ಲಪ್ಪ. ಎರಡು ಒಂದು ಉತ್ತರ ಕೊಡ್ಬೇಕಪ್ಪ. ಹೊಡಿತಾ ಇರೋ ಬಿಟ್ಟ್ಯಾ, ಹೊಡಿತಾ ಇದೀಯಾ ಅಪ್ಪಂಗೆ ಹೆಂಗ್ ಕೇಳ್ತಾನೆ. ನಾನೆಲ್ಲ ಅಪ್ಪನ ಹೊಡಿತಾ ಇದ್ದೀನಿ ಅಂತ ಅಂದ್ಬಿಟ್ರೆ ದೇವಸ್ಥಾನ ಮುಂದೆ ಹಾ ಇಲ್ಲ ಅಂದ್ಕೊಳ್ಳೋ. ಆಯ್ತಯ್ಯ, ನಾನು ಕಲಿತಾನೆ ಇಲ್ಲ ಅಂದ್ಬಿಡ್ತೀಯ, ನಾನು ಕದ್ದೇ ಇಲ್ಲ ಅಂತೀಯ. ಕದ್ದೇ ಇಲ್ಲ ಅಂದ್ರೆ ನಾನು ಪ್ರಶ್ನೆ ಮನ್ಗೆ ಉತ್ತರ ಆಯ್ತಾ ಇಲ್ವಾ? ಅದನ್ನು ಗೊತ್ತಾಗತ್ತೆ. ನಾ ಕಲಿತಾನೇ ಇಲ್ಲ ಅಂದ್ರೆ ಉತ್ತರ ಅಲ್ಲಪ್ಪ. ಪ್ರಶ್ನೆಗೆ ಉತ್ತರ ಎರಡರಲ್ಲಿ ಒಂದು ಕೂಡ ಉತ್ತರ. ಏನಪ್ಪ ಹೇಗ ಅನ್ಕೊಳ್ಳಲ್ಲ. ಆಯ್ತು, ಭಾಷೆಗಾರ ಹೇಳಿದರೆ ಹೂ ಒಪ್ಕೊಳ್ಳೋಣ. ಪ್ರಶ್ನೆಗೆ ಅನುಗುಣವಾಗಿಯೇ ಉತ್ತರ ಕೊಡಬೇಕಾಗಿತ್ತು. ನಾನು ಬುದ್ಧಿಕರ್ಮ ಎರಡನ್ನು ಕೂಡ್ಸ್ಕೊಂಡು ಹೇಳಿದ್ದೀನಿ ಕಣೋ ಅರ್ಜುನ, ಯಾಕೋ ಹೀಗೆ ಭ್ರಾಂತರಾಗಿದ್ದೀಯಾ ಅಂತ. ಆದ್ರೆ ನತು ಪುನಃ ಪ್ರತಿವಚನಂ ಅನನುರೂಪಂ ಪೃಷ್ಟಾತ್ ಅನ್ಯದೇವ ದ್ವೇ ನಿಷ್ಠೆ ಮಯ ಪ್ರೋಕ್ತೆ ಇತಿ ವಕ್ತುಂ. ಕೇಳದಕ್ಕಿದ ಬೇರೆ ಪ್ರಶ್ನೆ ಅಲ್ವೇ ಅಲ್ಲ. ನತು ಪ್ರತಿವಚನಂ ಉತ್ತರ ಕೊಟ್ಟಿದ್ದೀಯಲ್ಲ, ಅನನುರೂಪವಾದ ಕೇಳಿದಕ್ಕಿಂತ ಬೇರೆದಾದ ಉತ್ತರ ಕೊಟ್ಬಿಟ್ಟಲ್ಲ. ಕೇಳಿದಕ್ಕಿಂತ ಬೇರೆ ಅದೇನು ಅವ್ನು ಕೇಳಿದ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದ ತಕ್ಕಾಗಿ ಉತ್ತರ ಕೊಟ್ಟ. ಅದು ಅನ್ಯದೇವ ಅಂತ ಇದ್ದಾರೆ, ಅನನುರೂಪವಾದ ಉತ್ತರ ಕೊಟ್ಟಿದ್ದಾನೆ. ಪ್ರತಿವಚನ ಹಲಬಾರ್ದಾಗಿತ್ತು ಅಂತ ಅಷ್ಟೇ. ಅದೇ ಪ್ರತಿವಚನಂ ಅನನುರೂಪಂ ಅಂತ ಇದ್ದಾರೆ. ಅವನು ಉತ್ತರ ಕೊಟ್ಟಿದ್ದು ಅನನುರೂಪದ ಪ್ರತಿವಚನವಂತೆ. ಕೇಳಿದಕ್ಕಿಂತ ಬೇರೆ ಉತ್ತರವಂತೆ. ಬೇರೆ ಈ ರೀತಿ ಹೇಳಿ ಸರಿ ಆಗ್ತಿರ್ಲಿಲ್ಲ. ಸರಿ, ಇದು ಅನನುರೂಪ ಪ್ರಶ್ನೆ ಉತ್ತರವಾ? ಸರಿಪಾ, ಇದು ಅನನುರೂಪದ ಉತ್ತರವಾದ ಕೇಳಿದಾನಲ್ಲ, ಜ್ಞಾನ ಕೇಳಿದಾನಲ್ಲ. ಅಲ್ಲ ಕೇಳಿದ್ರೆ ಅನನುರೂಪ ಉತ್ತರ ಕೊಡ್ಬಾರ್ದಾಗಿತ್ತು ಅಂದ್ರಲ್ಲ, ಕೇಳೇ ಇವಾಗ. ಅದೇ ಒಳ್ಳೆ ಇವಾಗ ಒಂದು ವೇಳೆ ಅನನುರೂಪವಾದ ಉತ್ತರ ಕೊಟ್ಟಿದ್ದ ಅಂತ ಆಗಿದ್ರೆ ಆಗಿದಲ್ಲ, ಅನುರೂಪ ಉತ್ತರ ಕೊಡ್ಬಾರ್ದಾಗಿತ್ತು. ಹೌದು, ಅನನುರೂಪದ ಪ್ರತಿವಚನ ಕೊಟ್ಬಿಟ್ಟಿದ್ದಾನೆ. ಪೃಷ್ಟಾದನ್ನೇ ಕೇಳೋದಕ್ಕಿಂತ ಬೇರೆದಾಗಿರುವ ಅನನುಕೂಲ ಉತ್ತರ ಕೊಟ್ಟಿದ್ದು ಹೊಂದುತ್ತಿರಲಿಲ್ಲ ಅಂತ ಇದ್ದಾರೆ ಭಾಷ್ಯಕಾರರು. ಅಂದ್ರೆ ಅದೇ ಡಬಲ್ ನೆಗೆಟಿವ್ ಆಯ್ತು ಅಷ್ಟೇ. ಸರಿಯಪ್ಪ, ಡಬಲ್ ಅನನುರೂಪವಾದ ಪ್ರತಿವಚನ ಕೊಟ್ಟ, ಅನುರೂಪವಾದ ಪ್ರತಿವಚನ ಕೊಟ್ಟ ಭಗವಂತ. ಅನುರೂಪವಾದ ಪ್ರತಿವಚನವೇ ಕೊಟ್ಟಿದ್ದಾನೆ. ಅನುರೂಪವಾದ ಕೊಡ್ಬಾರ್ದಾಗಿತ್ತು. ಅದಕ್ಕೆ ನ ಯುಕ್ತಂ ಅಂತ ಅದಕ್ಕೆ ಹೇಳ್ತಾ ಇದಾರೆ ಭಾಷ್ಯಕಾರರು. ಯುಕ್ತ ಅನುರೂಪಕ್ಕೆ ನಾಯಿ ಅಲ್ಲ ಇದು. ಕೊನೆಗೆ ನವಕ್ತುಂ ಯುಕ್ತಂ ಹಾಗೆ ಹೇಳ್ಬಾರ್ದಾಗಿತ್ತು. ಸರಿ, ಅದ ಅನುರೂಪವಾಗಿ ಹೇಳ್ದಾನೆ ಅನ್ನೋದು ಸರಿ ಆಗ್ತಿರ್ಲಿಲ್ಲ. ಅನುರೂಪ ಹೇಳಿದಾನೆ ಅಂತ ಆಯ್ತಾ? ಅನನುರೂಪವಾಗಿ ಹೇಳಿದಾನೆ ಅನ್ನೋದು ಸರಿ ಆಗ್ತಿರ್ಲಿಲ್ಲ ಅಂದ್ರೆ ಅನುರೂಪವಾಗಿ ಹೇಳಿದಾನೆ ಅಂತಾನೆ ಆಯ್ತು. ಅನುರೂಪವಾಗಿ ಹೇಳಿದಾನೆ ನೋಡಿ, ಇದೆಲ್ಲ ಹಾಗೆ ಹೇಳ್ಬಾರ್ದಾಗಿತ್ತು. ಅನುಭವ ಹೇಳಿದಾನೆ ಅಂತ ಇಟ್ಕೊಂಡು ಹಾಗೆ ಹೇಳ್ಬಾರ್ದಾಗಿತ್ತು. ಅನುಭವ ಹೇಳಿದಾನೆ ಒಪ್ಕೊಳ್ಳಂಗಾಯ್ತು ಅಲ್ವಾ? ಅನನುರೂಪಂ ಪ್ರತಿವಚನಂ ಪೃಷ್ಟಾದೇವ ದ್ವೇ ನಿಷ್ಠೆ ಮಯ ಪ್ರೋಕ್ತಿ ಅಂತ. ಪ್ರಶ್ನೆಗೆ ಅನುರೂಪ ಉತ್ತರ ಕೊಟ್ಟಿದ್ದಾನೆ, ಪ್ರಶ್ನೆಯೂ ಸಮುಚ್ಚಯ ಇಲ್ಲ ಅಂತ ಆಯ್ತು. ಅರ್ಜುನನು ಸರಿಗೆ ಅರ್ಥ ಮಾಡ್ಕೊಂಡಿದ್ದಾನೆ, ಕೃಷ್ಣನು ಸರಿಗೆ ಉತ್ತರ ಕೊಟ್ಟಿದ್ದಾನೆ ಅಂತ ಆಯ್ತು. ಅದು ಬಹಳ ಚಿಕ್ಕಮುಖ ಇದೆ ಇದು. ಪ್ರತಿ ಅನನುರೂಪಂ ಕೇಳಿದಕ್ಕಿಂತ ಕೇಳಿದಕ್ಕಿಂತ ಏನ್ ಕೇಳಿದಾನೆ? ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿದೆ ಅಂತ ಕೇಳಿದಾನೆ. ಅದಕ್ಕೆ ಅನನುರೂಪವಾದ ಅಂದ್ರೆ ಕೇಳಿದಕ್ಕಿಂತ ಮತ್ತೊಂದೇ ಆದ, ಕರ್ಮಕ್ಕಿಂತ ಹೆಚ್ಚಿದಾಗಿದ್ರೆ ಅಂತ ಕೇಳಿದಾನಲ್ಲ, ಆ ಕೇಳೋದಕ್ಕಿಂತ ಮತ್ತೊಂದೇ ಇರುವುದಾದ ದ್ವೇನಿಷ್ಠಮಯ ಪ್ರೋಕ್ತಿ ಅಂತ ಹೇಳಿ ಈ ರೀತಿ ಉತ್ಸಾಹ ಕೊಟ್ಟು ಸರಿ ಆಗ್ತಿರ್ಲಿಲ್ಲ.
ನಾಪಿ ಸ್ಮಾರ್ತೇನೀವ ಕರ್ಮಣ ಬುದ್ಧೇ ಸಮುಚ್ಚಯೇ ಅಭಿಪ್ರೇತೆ ಭಾಗವಚನಾದಿ ಸರ್ವಂ ಉಪನ್ನಂ. ಸ್ಮಾರ್ತ ಅದೇನು ಸೌತ ಅದೇನು ಅದು ಕರ್ಮ ಕರ್ಮ ತಾನೆ. ಸ್ಮಾರ್ತ ಕರ್ಮದೊಳಗೆಯೂ ಜ್ಞಾನಕ್ಕೆ ಸಮುಚ್ಚಯವೂ ಅಭಿಪ್ರಾಯವಾಗಿಲ್ಲ. ಸಮುಚ್ಚಯ ಅಭಿಪ್ರಾಯವಾಗಿದ್ದೆ ಈ ವಿಭಾಗ ವಚನಾದಿ ಯಾವುದು ಹೊಂದುತ್ತಿರಲಿಲ್ಲ. ಬೇದೃಷ್ಟಮಯ ಪ್ರೋಕ್ತಿ ವಿಂಗಡವಾಗಿ ಹೇಳಿದ್ದು ಉತ್ತರ ಇದೆಯಲ್ಲ, ಸ್ಮಾರ್ತ ಕರ್ಮನ ಸಮುಚ್ಚಯ ಅಂತ ಆದ್ರೂ ಈ ವಿಂಗಡವಾಗಿ ಹೇಳಿದ್ದು ಯಾವುದು ಹೊಂದುತ್ತಿರಲಿಲ್ಲ. ಶ್ರೌತ ಕರ್ಮ ಅಂದ್ರೆ ತ್ರೇತಾಗ್ನಿ ಸಂಬದ್ಧವಾದ ಕರ್ಮ. ಅಂದ್ರೆ ಗಾರಪತ್ಯ ದಕ್ಷಿಣಾಗ್ನಿ ಆಹ್ವನೀಯ ಅಂತ ಇಟ್ಕೊಂಡು ಶುತ್ಯುಕ್ತವಾದ ಅಗ್ನಿಹೋತ್ರಾದಿಯಿಂದ ಶುರುವಾಗುವಂತಹ ಕರ್ಮ ಶ್ರೌತ ಕರ್ಮ. ಸ್ಮಾರ್ತ ಕರ್ಮ ಅಂದ್ರೆ ಔಪಾಸನ, ಸ್ಥಾಲಿಪಾಕ, ಈ ಅಗ್ರಹಣ ಇದು ಮಾಡ್ತಾರೆ ವೈಶ್ಯದೇವ, ಅದೆಲ್ಲ ಸ್ಮಾರ್ತ ಕರ್ಮ. ಒಂದ್ ಅಗ್ನಿಯಲ್ಲಿ ಮಾಡುವಂತಹ ಕರ್ಮ, ಅದು 3 ಅಗ್ನಿಯಲ್ಲಿ ಮಾಡುವಂತಹ ಕರ್ಮ. ಇದು ಸ್ಮೃತಿಕಾರರು ಕಿಂಕೇನ ಕಥಮಂತ ಹೇಳ್ಬಿಟ್ಟು ಮಾಡಿಸಿರೋದು. ಆ ಶ್ರುತಿಯಲ್ಲೇ ಕಿಂಕೇನ ಕಥಮಂತಿದೆ. ಕಿಂಕೇನ ಕಥಮನ 3 ಪ್ರಶ್ನೆಗೆ ಶ್ರುತಿಯಲ್ಲೇ ಉತ್ತರ ಇದೆ ಪ್ರಕಾರ ಪೂರ್ತಿ. ಅದೇ ಅಲ್ಲ, ಕರ್ಮ ಸಮುಚ್ಚಯ ಹೊಂದ ಮೇಲೆ ಶೌತ ಸ್ಮಾರ್ತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಕರ್ಮ ಅನ್ನೋದು ಕರ್ತೃತ್ವ ಬುದ್ಧಿನ ನಡೆಯುವಂಥದ್ದು. ಅದಕ್ಕೆ ಸಮುಚ್ಚಯವಿಲ್ಲ ಅಂತ ಹೊರತು ಲೌಕಿಕ ಕರ್ಮನೂ ಸಮುಚ್ಚಯ ಆಗಲ್ಲ, ಸ್ಮಾರ್ತ ಕರ್ಮನೂ ಆಗಲ್ಲ, ಶೌತ ಕ್ರಿಯೆಗಳನ್ನೇ ಸಮುಚ್ಚಯ ಇಲ್ಲ ಆದ್ಮೇಲೆ ಶೌತ ಸ್ಮಾರ್ತ ಲೌಕಿಕ ಅಂತ ಬರೋದೇ ಇಲ್ಲ. ಸರಿ ಇದ್ರು ಅದೇನು ಬಲಭಜ ಪ್ರಶ್ನೆ. ಕಿಂಚ ಕ್ಷತ್ರಿಯಸ್ಯ ಯುದ್ಧಂ ಸ್ಮಾರ್ತಂ ಕರ್ಮ ಸ್ವಧರ್ಮಃ ಇತಿ ಜಾನತಃ ತತ್ಕಿಂ ಕರ್ಮಣಿ ಘೋರೇಮಾನ್ ನಿಯೋಜಿತ ಪಾಲಂಭೋನ್ಮನ್ನಃ. ಈ ಯುದ್ಧ ಇದೆಯಲ್ಲ, ಕ್ಷತ್ರಿಗೆ ಸ್ಮಾರ್ತ ಕರ್ಮ, ಅದು ಶುತ್ಯುಕ್ತ ಕರ್ಮ ಅಲ್ಲ, ಸ್ಮೃತ್ಯುಕ್ತ ಕರ್ಮ ಯುದ್ಧ ಅನ್ನೋದು. ಅದು ಸ್ವಧರ್ಮ ಅಂತ ತಿಳ್ಕೊಂಡಂತಹ ಅರ್ಜುನಿಗೆ ಯಾಕೆ ಪರಮಾತ್ಮ ಘೋರವಾದ ಯುದ್ಧ ಕ್ರಮ ದಬ್ತಾ ಇದೆಯಾ ಅಂತ ಉಪಾಲಂಬ ಬೈತಾ ಇರೋದು ಹೊಂದುತ್ತಿರ್ಲಿಲ್ಲ. ಕೂಡಿಸ್ಕೊಂಡು ಮಾಡ್ಬೇಕು ಅಂತ ಆಗಿದ್ರೆ, ಕೂಡಿಸ್ಕೊಂಡು ಮಾಡ್ಬೇಕು ಅಂದ್ಮೇಲೆ ಆಕ್ಷೇಪಣೆ ಮಾಡಕ್ಕೆ ಅವಕಾಶ ಇಲ್ಲಿದೆ. ಮಾಡ್ಬೇಕಷ್ಟೇ. ಜ್ಞಾನ ಹೆಚ್ಚು ಅಂತ ಆದ್ರೆ ಹಾಗಾಗಿ ಯುದ್ಧ ಮಾಡಲ್ಲ, ಜ್ಞಾನವನ್ನೇ ನಾನು ಪಡ್ಕೊಳ್ತೀನಿ, ಜ್ಞಾನವೇ ಇರಲಿ, ಆತ್ಮಜ್ಞಾನ ಕಡೆ ಹೋಗ್ತೀನಿ ಅಂತ ಅವಾಗ ಅನ್ಬೋದು. ಕೂಡಿಸ್ಕೊಂಡು ಮಾಡ್ಬೇಕು ಅಂತ ಆದ್ರೆ ಹಂಗಯ್ಯ ನೀನು ಬೈಕಿ ನೀನು 2 ಸೇರ್ಸ್ಕೊಂಡು ಮಾಡ್ಬೇಕಯ್ಯ, ಅದಕ್ಕಯ್ಯ ಹಿಕ್ಕಯ್ಯ ನೀನು ಅಂತ ಬಂದೇ ಬೈತಿದ್ದೆ ಪರಮಾತ್ಮ. ಆ ರೀತಿಯಾಗಿ ಯುದ್ಧ ಕರ್ಮ, ಸ್ಮಾರ್ತಕರ್ಮವಾದ ಯುದ್ಧ ಕರ್ಮವು ಜ್ಞಾನಗಳನ್ನೇ ಕೂಡಿಸ್ಕೊಂಡು ಮಾಡಕ್ ಬರೋದಿಲ್ಲ. ಕರ್ತೃತ್ವ ಬುದ್ಧಿಯಿಂದ ಮಾಡೋ ಎಲ್ಲಾ ಕರ್ಮವೂ ಕರ್ಮವೇ, ಅದಕ್ಕೆ ಆತ್ಮಜ್ಞಾನ ಸೇರಲ್ಲ. ಯಾಕಂದ್ರೆ ಆತ್ಮಜ್ಞಾನ ಕರ್ತೃತ್ವ ಬುದ್ಧಿನ ಬಾಧೆ ಮಾಡುವಂಥದ್ದು. ಕರ್ತೃತ್ವ ಬುದ್ಧಿನ ಒಪ್ಕೊಳ್ಳೋದು ಕರ್ಮ, ಕರ್ತೃತ್ವ ಬುದ್ಧಿನ ಕಿತ್ತಾಕೋದು ಜ್ಞಾನ. ಅದು ಯಾವ ಕರ್ಮ ಆದ್ರೂ ಅದು ಏನೋ ಈಶನ್ಮಾತ್ರೇಣ ವಿಶ್ವೋದಯ ಸ್ಮಾರ್ತೇನ ಕರ್ಮಣ ಆತ್ಮಜ್ಞಾನ ಸಮುಚ್ಚಯ ದರ್ಶಿತುಂ ಶಕ್ಯ. ದೇರ್ಫೋರ್ ಆದ್ದರಿಂದ ತಸ್ಮಾತ್ ಕನ್ಕ್ಲೂಷನ್ ಇಡೀ ಗೀತಾಶಾಸ್ತ್ರದಲ್ಲಿ ಎಲ್ಲೂ ಈಶದ್ ಮಾತ್ರ ಒಂದು ಶಾಸ್ತ್ರ ಕಾಲಷ್ಟು, ಒಂದು ಎಳ್ಳಷ್ಟು ಕೂಡ ಆ ಶ್ರೌತಸ್ಮಾರ್ಥ ಕರ್ಮದೊಡನೆ ಆತ್ಮಜ್ಞಾನಕ್ಕೆ ಸಮುಚ್ಚಯವನ್ನ ಎಲ್ಲೂ ಯಾರಿಗೂ ತೋರ್ಸೋಕ್ಕಾಗಲ್ಲ, ಎಲ್ಲೂ ಹೇಳಿಲ್ಲ. ಆತ್ಮಜ್ಞಾನಕ್ಕೂ ಕರ್ಮಕ್ಕೂ ಸಮುಚ್ಚಯವನ್ನ ಕಿಂಚಿತ್ತೂ ಈ ಅಲ್ಪವೂ ಕೂಡ ಎಲ್ಲೂ ಹೇಳಿಲ್ಲ. 18 ಅಧ್ಯಾಯಗಳಲ್ಲಿ ಎಲ್ಲೂ ಕೂಡ ಕರ್ಮಕ್ಕೂ ಜ್ಞಾನಕ್ಕೂ ಸಮುಚ್ಚಯವನ್ನು ಪರಮಾತ್ಮ ಹೇಳಿಯೇ ಇಲ್ಲ. ಎಷ್ಟೋ ಅಜ್ಞಾನಾತ್ ರಾಗಾದಿ ದೋಷಿತೋ ವಾ ಕರ್ಮಣಿ ಪ್ರವರ್ತಸ್ಯ ಯಜ್ಞೇನ ದಾನೇನ ತಪಸಾ ವಿಶಿಷ್ಟ ಸತ್ವಸ್ಯ ಜ್ಞಾನಮುತ್ಪನ್ನಂ ಪರಮಾರ್ಥ ತತ್ವ ವಿಷಯಂ ಏಕಮೇವೇದಂ ಸರ್ವಂ ಬ್ರಹ್ಮ ಅಕರ್ತೃ ಚ ಇತಿ ತಸ್ಯ ಕರ್ಮಣಿ ಕರ್ಮ ಪ್ರಯೋಜನೆ ಚ ನಿವೃತ್ತೆ ಲೋಕಸಂಗ್ರಹಾರ್ಥಂ ಯಚ್ಚ ಪೂರ್ವಂ ಯಥಾ ಪ್ರವೃತ್ತಃ ತಥೈವ ಪ್ರವೃತ್ತಸ್ಯ ಯತ್ ಪ್ರವೃತ್ತಿರೂಪಂ ದೃಶ್ಯತೆ ನ ತತ್ಕರ್ಮ ಏನ ಬುದ್ಧಿಯ ಸಮುಚ್ಚಯಸ್ಯ. ಯಾವನಿಗಾದರೋ ಅವನೊಬ್ಬ ಮನುಷ್ಯ ಇದ್ದಾನೆ, ಮಹಾತ್ಮ ಇದ್ದಾನೆ, ಅವನು ಅಜ್ಞಾನದಿಂದಲೂ ಅಗದ್ವಶದಲ್ಲಿ ಕರ್ಮ ತೊಳಗ್ಬಿಟ್ಟಿದ್ದಾನೆ. ಅದೆಲ್ಲ ಅಜ್ಞಾನ ಇದೆ, ನನಗೆ ಏನು ಸುಖ ಬೇಕು, ಆನಂದ ಬೇಕು, ನೆಮ್ಮದಿ ಬೇಕು, ಸ್ವರ್ಗ ಬೇಕು, ಆ ಭೋಗ ಬೇಕು, ಈ ಭೋಗ ಬೇಕು ಅಂತ ಏನೇನೋ ಮಂಡನೆ ಇಟ್ಕೊಂಡ್ಬಿಟ್ಟು ಕರ್ಮದಲ್ಲಿ ತೊಳಗಿದ್ದಾನೆ. ರಾಗಾದಿ ದೋಷದಿಂದಲಾದ್ರೂ ತೊಡಗಿರ್ಬಹುದು, ಅಜ್ಞಾನದಿಂದ ತೊಡಗಿರ್ಬಹುದು. ಕರ್ಮದಲ್ಲಿ ತೊಡಗಿರುವಂತಹ ಅವನಿಗೆ ಯಜ್ಞ ದಾನ ತಪಸ್ಸು 3 ಕರ್ಮ.
ಇದನ್ನು ಮಾಡ್ತಾ 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 ಪರಿಶುದ್ಧ ಚಿತ್ತನಾದ, ಚಿತ್ತಶುದ್ಧಿಯನ್ನು ಹೊಂದ, ಮಾಡ್ತಾ 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 ಚಿತ್ತಶುದ್ಧಿ ಹೊಂದ. ಆಮೇಲೆ ಅವನಿಗೆ ವಿಚಾರ ಮಾಡ್ದ, ಒಬ್ಬ ತತ್ವಜ್ಞಾನ ಹತ್ರ ಹೋದ, ವಿಚಾರ ಮಾಡ್ದ, ತತ್ವಜ್ಞಾನ ಆಗುದು, ಜ್ಞಾನ ಉತ್ಪನ್ನ. ಯಾವ ಜ್ಞಾನ? ಪರಮಾರ್ಥ ತತ್ವವನ್ನು ವಿಷಯ ಮಾಡಿಕೊಂಡ ಜ್ಞಾನ. ಅದೆಂಥದ್ದೋ? ಇದಂ ಸರ್ವಂ ಏಕಮೇವ ಅದ್ವಿತೀಯಂ ಬ್ರಹ್ಮ, ಎಲ್ಲವೂ ಏಕಮೇವ ಇದಂ ಬ್ರಹ್ಮ, ಎಲ್ಲವೂ ನಾನು ಅಂಥವನೇ, ಅಕರ್ತೃ, ನಾನು ಕರ್ತೃವಲ್ಲ ಅನ್ನುವಂಥ ಜ್ಞಾನ ಉಂಟಾಯ್ತು ಅಂತ ಇಟ್ಕೋ. ಫಾರ್ ಎಕ್ಸಾಂಪಲ್, ಉದಾಹರಣೆ ಹೇಳ್ತಿರೋದು, ಅವನಿಗೆ ಕರ್ಮದಲ್ಲೂ ಪ್ರಯೋಜನವಿಲ್ಲ, ಕರ್ಮಣಿ ಪ್ರಯೋಜನ ನಿವೃತ್ತಿ, ಯಾವ ಕರ್ಮದಿಂದಲೂ ಏನು ಆಗ್ಬೇಕಾಗಿಲ್ಲ, ನಿವೃತ್ತಿ ಆಗಲಾಗಿ ಲೋಕಸಂಗ್ರಹಕ್ಕಾಗಿ ಕರ್ಮ ಮಾಡ್ತಿದ್ರೆ ಕರ್ಮ ಮಾಡ್ತಿದ್ದ, ಜನಕ ಕರ್ಮ ಮಾಡ್ತಿದ್ದ, ತತ್ವಜ್ಞಾನ ಇದ್ದರು. ಯಾತಕ್ಕೆ? ಜನರೆಲ್ಲ ಸನ್ಮಾರ್ಗ ಕೂಡ ಹಾಕ್ಬೇಕು, ಯಾರು ಕೂಡ ಈ ಮಾರ್ಗ ಬಿಡಬಾರದು ಅಂತ. ಅದಕ್ಕೋಸ್ಕರವಾಗಿ ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ತೊಡಗಿದ್ರು ಕೂಡ ಯಥಾಪೂರ್ವಂ ವಿಜ್ಞಾನಿಯಾಗಿದ್ದಾಗ ಹೇಗೆ ಮಾಡ್ತಿದ್ನೋ ಹಾಗೇ ಮಾಡ್ತಿದ್ರು ಕೂಡ ಅದು ಕರ್ಮವೇ ಅಲ್ಲ, ಮುದೈವ ಚೇಷ್ಟ. ಸುಮ್ಮನೆ ರೋಬೋಟ್ ಕೆಲಸ ಮಾಡಿದ ಹಾಗೆ, ರೋಬೋಟ್ ಅಂತ ಇದೆಯಲ್ಲ, ಅದು ಕೆಲಸ ಮಾಡಿದ ಹೇಗೆ, ಅದಕ್ಕೇನು ಪುಣ್ಯವೂ ಇಲ್ಲ ಪಾಪವೂ ಇಲ್ವೋ, ಅದೇ ರೀತಿ ಜ್ಞಾನಿ ಮಾಡುವ ಕರ್ಮಕ್ಕೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಹಾಗೇನಾದ್ರು ಅದು ಪುಣ್ಯ ಪಾಪ ಸಂಬಂಧವಾದದ್ದಾಗಿದ್ರೆ ಜ್ಞಾನ ಆದ್ಮೇಲೆ ಅವಾಗ ಸಮುಚ್ಚಯ ಉಂಟು ಅಂದ್ರೂ ಅನ್ಬಹುದಾಗಿತ್ತು. ಜ್ಞಾನ ಕರ್ಮಕ್ಕೆ ಸಮುಚ್ಚಯ ಉಂಟಪ್ಪ, ತತ್ವಜ್ಞಾನಿಗೂ ಪುಣ್ಯ ಪಾಪ ಉಂಟು ಅಂತ ಆಗಿದ್ರೆ. ಆದರೆ ತತ್ವಜ್ಞಾನಿಗೆ ಪುಣ್ಯ ಪಾಪ ಸಂಬಂಧ ಇಲ್ಲ. ತತ್ವಜ್ಞಾನ ಮೇಲೆ ಕರ್ಮ ಮಾಡ್ತಾ ಇದ್ರು, ಮುದೈವ ಚೇಷ್ಟಾ ಮಾತ್ರ ಸುಮ್ಮನೆ ಮೆಕ್ಯಾನಿಕಲ್ ಮಾಡ್ತಿರ್ತಾನೆ ಹೊರತು ಅದ್ರಲ್ಲಿ ಯಾವ ಕರ್ಮದಲ್ಲೂ ಕರ್ಮ ಫಲದಲ್ಲೂ ಪ್ರಯೋಜನವಿಲ್ಲ ಅವನಿಗೆ. ಕರ್ಮದಿಂದಲೂ ಏನು ಆಗ್ಬೇಕಾಗಿಲ್ಲ, ಫಲದಿಂದಲೂ ಏನು ಪಡ್ಕೋಬೇಕಾಗಿಲ್ಲ. ಎಲ್ಲವೂ ಆತ್ಮನೇ, ಇದೆಲ್ಲವೂ ಬ್ರಹ್ಮವೇ ಅನ್ನೋ ಅನುಭವ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಹಾಗಿದ್ದಂತಹ ಅವನು ಇನ್ನು ಕರ್ಮದಲ್ಲಿ ತೊಡಗಿದ್ರು ಕೂಡ ಲೋಕಸಂಗ್ರಹಕ್ಕಾಗಿ ಮಾಡ್ತಾ ಇದ್ದಾನೆ ಅನ್ಬೇಕೆ ಹೊರತು ಅವನು ನಿಜವಾಗಿ ಕರ್ಮ ಮಾಡುತ್ತಲಿಲ್ಲ. ಹಾಗೇನಾದ್ರು ಅವನು ನಿಜವಾಗಿ ಕರ್ತೃತ್ವ ಬುದ್ಧಿ ಇದ್ದಿದ್ರೆ, ಆತ್ಮಜ್ಞಾನ ಇದ್ದು ಕರ್ತೃತ್ವ ಬುದ್ಧಿ ಇದ್ದಿದ್ರೆ ಆ ಸಮುಚ್ಚಯ ಇದೆ ಕಣಪ್ಪ ಜ್ಞಾನ ಕರ್ಮಕ್ಕೆ ಅಂದ್ರೂ ಅನ್ಬಹುದಾಗಿತ್ತು. ಇವಾಗ ಉದಾಹರಣೆ, ಯಥಾ ಭಗವತೋ ವಾಸುದೇವಸ್ಯ ಕ್ಷತ್ರ ಧರ್ಮ ಚೇಷ್ಟಿತಂ ಜ್ಞಾನೇನ ಸಮುಚ್ಚೀಯತೆ ಆದಿಪುರುಷಾರ್ಥ ಸಿದ್ಧಯೇ. ಭಗವಂತನಾದ ವಾಸುದೇವನ ಕರ್ಮ, ಅವನು ಕ್ಷತ್ರ ಧರ್ಮ ತೊಡಗಿದ್ದ, ಯುದ್ಧವನ್ನು ಮಾಡ್ತಿದ್ದ, ಅಗ್ನಿಹೋತ್ರ ಮಾಡ್ತಿದ್ದ, ದಾನ ಎಲ್ಲ ಮಾಡ್ತಿದ್ದ. ಆ ಭಗವಂತನ ದಿನಚರಿ ಹೇಳಿದ್ದಾರೆ ವ್ಯಾಸರು. 4-4:15 ಇರ್ತಿದ್ದಂತೆ ಪರಮಾತ್ಮ. ಏನೋ ಬೆದ್ದು ಶೌಚಾದಿಗಳು ಮುಗಿಸ್ಕೊಂಡು ಅವನು ಶೌಚಾದಿ ಮಾಡ್ತಿದ್ದ, ಅವನಿಗೂ ಬರ್ತಿದ್ದು, ಅವನಿಗೂ ವಿಷಯ ಬರ್ತಿತ್ತು, ಅವನಿಗೂ ಕಕ್ಕ ಬರ್ತಿತ್ತು, ಎಲ್ಲ ಅವನು ಹಲ್ಲು ಉಚ್ಚಿದ್ದ, ಎಲ್ಲ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿ ತಣ್ಣೀರಲ್ಲಿ ಗಂಗಾಳಿ ಸ್ನಾನ ಮಾಡ್ತಿದ್ದ. ಒದ್ದೆ ಬಟ್ಟೆ ಬಂದು ಆ ಕೊಡಿ ಬಟ್ಟೆ ಉಟ್ಕೊಂಡು ಸೂರ್ಯ ವಿಮಲವಾಗುವವರೆಗೂ ಗಾಯತ್ರಿ ಮಾಡ್ತಿದ್ದ ಉದ್ಯೋಗವು. ಆಮೇಲೆ ಅಗ್ನಿಹೋತ್ರ ಮಾಡ್ತಿದ್ದಂತೆ. ಅಗ್ನಿಹೋತ್ರ ಮಾಡಿ ಉಪಸ್ಥಾನ ಮಾಡಿ ಬ್ರಾಹ್ಮಣರಿಗೆ ಗೋಭೂತ ಕೊಟ್ಟು ಆಮೇಲೆ ಅಲಂಕಾರ ಮಾಡ್ಕೊಂಡು ಹೊರಡ್ತಿದ್ದಂತೆ. ಏನೋ ಅಲಂಕಾರ ಮಾಡ್ಕೊಂಡೆ ಅವನು ಹೊರಗೆ ಹೋಗ್ತಿದ್ದ, ಟಿಪ್ ಟಾಪ್ ಅಲಂಕಾರ ಮಾಡ್ಕೊಂಡು ಹೋಗ್ತಿದ್ದ. ಬಹಳ ಎಲ್ಲ ಇಸ್ತ್ರಿ ಮಾಡಿರ್ಬೇಕು, ಪೀತಾಂಬರ ದಿನ ಪೀತಾಂಬರ ಇಸ್ತ್ರಿ ಮಾಡ್ಬೇಕು, ಹೊದೆ ಇಸ್ತ್ರಿ ಮಾಡ್ಬೇಕು, ಹೊಸ ಎಲ್ಲ ಹೋಗಿ ಅವನು ಹೋಗ್ತಿದ್ದ. ಯಾವತ್ತೂ ಕಾಶಿಪೋಷ ಹೋದಂದಿಲ್ಲ. ಅಷ್ಟು ಮಾಡಿದ್ರು ಕೂಡ ಅದು ಯಾವ ಜ್ಞಾನದೊಂದು ಸಮುಚಿತವಾದ ಕರ್ಮ ಅಲ್ಲ, ಪುರುಷಾರ್ಥ ಸಿದ್ಧಿಗೂ ಕಾರಣವಾಗಿರ್ತಕ್ಕದ್ದಲ್ಲ. ಅದು ಅವನಿಗೇನೋ ಒಂದು ಹೋಗಬೇಕು ಅಂತ ಒಂದೇನಿಲ್ಲ, ಏನೋ ಲೋಕ ಸಂಗ್ರಹಕ್ಕಾಗಿ ಮಾಡ್ತಿದ್ದ ಅಷ್ಟೇ. ಅದೇ ರೀತಿ ಜ್ಞಾನಿ ಮಾಡೋದು ಹಾಗೆ ಆಗತ್ತೆ ಅಂತ ಭಾಷ್ಯಕಾರರು ತದ್ವತು ಅಂತ ಇದ್ದಾರೆ. ಫಲಾಭಿಸಂಧಿ ಅಹಂಕಾರ ಅಭಾವಸ್ಯ ತುಲ್ಯತ್ವ. ಅಲ್ಲ, ಭಗವಂತನಿಗೆ ಬೇಕಾದ್ರೆ ಹಾಗಾಗಲಿ ಸ್ವಾಮಿ, ಜ್ಞಾನಿಗೆ ಏನಾಯ್ತು ಧಾಡಿ ಕರ್ಮ ಮಾಡಕ್ಕೆ? ಅವ್ನಿಗೆ ಯಾಕೆ ಆಗ್ಬಾರ್ದು ಪುಣ್ಯ ಪಾಪ ಫಲ ಅಂತಂದ್ರೆ? ಫಲದಲ್ಲಿ ಆಸಕ್ತಿ ಇಲ್ಲ, ಅಹಂಕಾರ ಇಲ್ಲ ಅಂದ್ರೆ ಜ್ಞಾನಿಗೂ ಭಗವಂತನಿಗೆ ಈಕ್ವಲ್. ತತ್ವಜ್ಞಾನಿಗೂ ಫಲದಲ್ಲಿ ಆಸಕ್ತಿ ಇಲ್ಲ, ಮತ್ತೆ ಅಹಂಕಾರ ಇಲ್ಲ. ಪರಮಾತ್ಮನಿಗೂ ಕರ್ತೃತ್ವ ಬುದ್ಧಿ ಇಲ್ಲ, ಫಲದ ಅಭಿವೃದ್ಧಿ ಇಲ್ಲ, ಅಹಂಕಾರ ಇಲ್ಲ. ಪರಮಾತ್ಮನಿಗೆ ಹೇಗೆ ಕರ್ತೃತ್ವ ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ಅಭಿಮಾನ ಇಲ್ಲವೋ ಅದೇ ರೀತಿ ಜ್ಞಾನಿ ಯಾರಪ್ಪ? ಜ್ಞಾನಿ ದೂನ ಜ್ಞಾನಿ ಗೊತ್ತಿಲ್ವಾ? ರಮಣೋಷಿ ಕೇಳಿದ್ಯಾ? ಮಹಾರಾಜ ನಮ್ಮ ಸ್ವಾಮಿ ಕೇಳಿದ್ಯಾ? ಮಹಾಜ್ಞಾನಿ. ಕರ್ತೃತ್ವ ಬುದ್ಧಿ ಇಲ್ಲ, ಅಹಂಕಾರವಿಲ್ಲ, ಫಲಾಭಿಸಂಧಿ ಇಲ್ಲ, ಯಾವ ಇದು ಇಲ್ಲ. ಮುದೈವ ಸುಮ್ಮನೆ ಗುಣೇಶು ವರ್ತತೆ ಮಾಡ್ತಾ ಇರ್ತಾರೆ. ತತ್ವವಿಧಿ ನಾಹಂಕರೋಮೀತಿ ಮನ್ಯತೆ ತತ್ಫಲಮಭಿಸಂಧತ್ತೆ. ತತ್ವಜ್ಞಾನಿಯಾದವನು ನಾನು ಮಾಡುತ್ತೇನೆ ಎಂಬುದಾಗಿ ತಿಳಿಯುವುದೇ ಇಲ್ಲ,
ಆ ಫಲಕ್ಕೂ ಕೂಡ ಅವನು ಸಂಬಂಧ ಪಟ್ಕೊಳ್ಳೋದು ಇಲ್ಲ. ಅಭಿಸಂಧ ನೀನು ಗುರಿ ಮಗು, ಇಂಥ ಫಲಕ್ಕಾಗಿ ಇಂಥ ಪರ್ಪಸ್ ಅಂತ ಇಂಗ್ಲೀಷಲ್ಲಿ ಉದ್ದೇಶ ಅದಿಲ್ಲ ಅವರಿಗೆ. ಏನಪ್ಪ ಕರ್ಮಕ್ಕೆ ಲೋಕ ಸಂಗ್ರಹ ಆಗ್ಬೋದು, ಜನರ ಉನ್ಮಾರ್ಗ ತಡೆಗಟ್ಟೋದು, ಸನ್ಮಾರ್ಗ ಕೂಡ ಹಾಕೋದು ಅಷ್ಟೇ. ಅದ್ಯಾಕಾಗ್ಬೇಕು ಅಂತ ಕೇಳ್ಬೋದು, ಸಹಜ ಅದು. ಪ್ರೇಮ ಕಾರುಣ್ಯ ಸಹಜವಾಗಿರುತ್ತೆ, ಮಾಡ್ತಾರೆ. ಯಥಾಚ ಸ್ವರ್ಗ ಕಾಮಾರ್ಥಿನ ಅಗ್ನಿಹೋತ್ರಾದಿ ಕಾಮಸಾಧನಾನುಷ್ಠಾನ ಅಹಿತಾಗ್ನೇ ಕಾಮ್ಯೇವ ಅಗ್ನಿಹೋತ್ರಾದಿ ಪ್ರವರ್ತಸ್ಯ ಸಾಮಿ ಕೃತೆ ವಿದಷ್ಟೇಪಿ ಕಾಮೇ ತದೇವ ಅಗ್ನಿಹೋತ್ರಾದಿ ಅನುತಿಷ್ಠತೋಪಿ ನ ತತ್ ಕಾಮ್ಯಂ ಅಗ್ನಿಹೋತ್ರಾದಿ ಭವತಿ. ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹಿಂದೆ ವಿಜ್ಞಾನಿಗಳ ದೃಷ್ಟಾಂತ. ವಿಜ್ಞಾನಿ ಒಬ್ಬ ಇದ್ದಾನೆ, ಸ್ವರ್ಗವನ್ನು ಅಪೇಕ್ಷಿಸಿಕೊಂಡು ಅಗ್ನಿಹೋತ್ರ ಮಾಡ್ತಾ ಇರ್ತಾನೆ. ಸ್ವರ್ಗಂ ಜಯಿಷ್ಯಾಮಿ ಸ್ವರ್ಗಂ ಪ್ರಾಪ್ತವಾನಿ ಅಥವಾ ಅಹಂ ಅಗ್ನಿಹೋತ್ರಂ ಹೋಷ್ಯಾಮಿ ತಗೊಂಡು ಅಗ್ನಿಹೋತ್ರ ಮಾಡುವಾಗಲ ಸ್ವರ್ಗಕ್ಕೆ ಹೋಗ್ಬೇಕು, ಸ್ವರ್ಗಲೋಕದಲ್ಲಿ ಅಂಬೆ ಉರುಷಿ ಓಡಾಡ್ಕೊಂಡಿರ್ಬೇಕು ಅನ್ನೋ ಅಪೇಕ್ಷೆ ಪಡ್ಕೊಂಡು ಅಗ್ನಿಹೋತ್ರ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ದಿವಸ ಆಯ್ತು, ಯಾವುದೋ ಮಹಾತ್ಮನ ಕೇಳ ಅಂಥವ್ರು ಸಿಕ್ಬಿಡ್ತಾರೆ. ಹಂಗೆಲ್ಲ ಮಾಡೋದಲ್ರಿ, ಕಾಮಿಯಿಂದ ಮಾಡಬಾರ್ದು, ಚಿತ್ತಶುದ್ಧಿಗೆ ಮಾಡಬೇಕು, ಕರ್ಮಯೋಗ ಮಾಡ್ಬೇಕು ಅಂತ ಅವ್ರು ಅಂದ್ಬಿಟ್ರು. ಹೌದಾ ಅಂದ್ರೆ ಅವ್ರ ಮಾತು ಕೇಳ್ಕೊಂಡು ಅವರು ಕಾಮ ಬಿಟ್ಬಿಟ್ಟು ಅಗ್ನಿಹೋತ್ರ ಮಾಡ್ತಿರ್ತಾರೆ. ನಿತ್ಯ ಅಗ್ನಿಹೋತ್ರ ಮಾಡ್ತಿರ್ತಾರೆ, ಕರ್ಮಯೋಗದಿಂದ ಮಾಡ್ತಿರ್ತಾರೆ, ಕರ್ಮಯೋಗ ಬುದ್ಧಿನ ಮಾಡ್ತಾ ಇರ್ತಾರೆ. ಅವಾಗ ಏನಾಯ್ತದೆ, ಸಾಮಿನೇ ಅರ್ಧ ಅಗ್ನಿಹೋತ್ರ ಮಾಡಿದಾನೆ, ಅರ್ಧ ಅಗ್ನಿಹೋತ್ರ ಮಾಡಿದ್ರೆ ಒಂದು 10 ವರ್ಷ 8 ವರ್ಷ ಮಾಡಿದ್ದಾರೆ. ಆಮೇಲೆ ಮುಂದಕ್ಕೆ ಅದೇ ಅಗ್ನಿಹೋತ್ರ ಮುಂದುವರಿಸ್ತಾರೆ. ಯಾವ ರೀತಿ? ಈಶ್ವರೋ ಮೇ ತುಷ್ಯತು ತೇನ ಪರಮೇಶ್ವರಂ ಪ್ರೀಣಯಾನಿ ಅಂತ ಮಾಡ್ತಿರ್ತಾರೆ. ಈಶ್ವರ ಸಂತುಷ್ಟನಾಗಲಿ, ಪರಮೇಶ್ವರನ ಸಂತೋಷ ಪಡಿಸ್ತೀನಿ, ನನಗೆ ಯಾವ ಸ್ವರ್ಗವು ಯಾವ ಇಹಲೋಕದ ಮುಖವು ಏನು ಬೇಕಾಗಿಲ್ಲ, ಭಗವಂತ ಸುಪ್ರೀತವಾದ ಸಾಕು ಅಂದ್ಕೊಂಡು ಮಹಾತ್ಮರ ಉಪದೇಶದಂತೆ ಆ ರೀತಿ ಅಗ್ನಿಹೋತ್ರ ಮಾಡ್ತಾ ಇರ್ತಾರೆ. ಅವ್ರ ಅಗ್ನಿಯೇ, ಅವನು ಆತ್ಮಜ್ಞಾನ ಆಗಿಲ್ಲ. ಆದ್ರೂ ಕೂಡ ಆ ಅಗ್ನಿಹೋತ್ರ ಕಾಮ್ಯಾಗ್ನಿಹೋತ್ರ ನಿತ್ಯ ಅಗ್ನಿದ ಕಾಮ್ಯಾಗ್ನಿಹೋತ್ರ ಆಗಲ್ಲ. ಕರ್ಮ ಯೋಗಾಗ್ನಿಹೋತ್ರ ಅದು. ಕಾಮ್ಯಂ ಅಗ್ನಿಹೋತ್ರಾದಿ ಅಜ್ಞನೇ ಆಗಿದ್ದು ಕಾಮ್ಯ ಬುದ್ಧಿನ ಅಗ್ನಿಹೋತ್ರ ಮಾಡ್ತಾ ಇದ್ದವನು ಏನೋ ಕಾರಣಕ್ಕೆ ಕಾಮ್ಯವನ್ನು ಬಿಟ್ಟು ಕರ್ಮಯೋಗ ಮಾಡ್ತಿದ್ರೆ ಮುಂದೆ ಮಾಡ್ತಿರೋ ಅಗ್ನಿಹೋತ್ರ ಕರ್ಮಯೋಗ ಅಗ್ನಿಹೋತ್ರ ಆಗುತ್ತೆ, ಹೊತ್ತು ಕಾಮ್ಯಾಗ್ನಿಹೋತ್ರ ಆಗೋದಿಲ್ಲ. ಅಂದ್ರೆ ಹೇಗೋ ಕಾಮ್ಯಾಗ್ನಿಹೋತ್ರವು ಕೂಡ ಕರ್ತೃತ್ವ ಬುದ್ಧಿ ಹೋಗ್ಬಿಟ್ರೆ ನಿತ್ಯಾಗ್ನಿಹೋತ್ರ ಹೋಗುತ್ತೆ, ಕರ್ಮಯೋಗಾಗ್ನಿಹೋತ್ರ ಹೊರಟುಬಿಡುತ್ತೆ. ಕಾಮ್ಯಾಗ್ನಿಹೋತ್ರ ಅಲ್ಲ, ನಿತ್ಯಾಗ್ನಿಹೋತ್ರವು ಕೂಡ ಕರ್ತೃತ್ವ ಬುದ್ಧಿ ಬಾಧಿತವಾಗ್ಬಿಡ್ತದೆ. ಕರ್ಮಯೋಗವನ್ನು ನಿದ್ದೆ ಕಾಮ ನಾಶವಾದ ಮೇಲೆ ಅದೇ ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಿದ್ರು ಕೂಡ ಆ ಅಗ್ನಿಹೋತ್ರ ಕಾಮ್ಯಾಗ್ನಿಹೋತ್ರ ಅಂತ ಹೇಗೆ ಅನಿಸ್ಕೊಳ್ಳೋದಿಲ್ಲವೋ, ಅವನು 1 ಸಾವಿರ 1 ಸಾವಿರ ಆಗುತ್ತೆ. ಭಗವಾನ್ ಕುರ್ವನ್ನಪಿ ನ ಲಿಪ್ಯತೆ ನ ಕರೋತಿ ನ ಲಿಪ್ಯತೆ. ಭಗವಂತ ಅದನ್ನೇ ಹೇಳ್ತಿದ್ದಾನೆ, ಮಾಡ್ತಿದ್ರು ಮಾಡ್ತಾ ಇಲ್ಲ, ಮಾಡ್ತಿದ್ರು ಅವ್ನಿಗೆ ಏನು ಅಂಟ್ಕೊಳ್ಳಲ್ಲ, ಏನು ಸಂಬಂಧ ಪಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾನೆ, ಹಳಸಿನ ತೊಳೆ ಬಿಡಿಸುವಾಗ ಹಳಸಿನ ತೊಳೆ ಬಿಡಿಸ್ತಾ ಇದ್ದಾನೆ, ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ನಿಮ್ ಕೈ ಅಂಟೆ ಆಗಿಲ್ಲ ಅಂದ್ರೆ ಅಂಟಾಗಲ್ಲ, ಹೇಗೆ ಎಣ್ಣೆ ಇದೆ ಅಂತ. ಹಾಗೆ ಕರ್ಮಯೋಗನು ಎಣ್ಣೆ ಹಚ್ಕೊಂಡ್ಬಿಟ್ಟು ಅಗ್ನಿಹೋತ್ರ ಮಾಡ್ತಿದ್ರೆ ಆ ಕರ್ಮಯೋಗ ಅವನಿಗೆ ಅಂಟೋದೇ ಇಲ್ಲ. ಕರ್ಮಯೋಗ ನಡೀತಿದ್ರು ಕೂಡ ಪರಮೇಶ್ವರ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೊಂದು ಖುಷಿ ಸಂತೋಷ. ಯಾಕೆ ಹೇಳಿ, ಭಗವಂತ ನಮ್ಮವನು. ತಾಯಿಗೆ ತನ್ನ ಮಗು ಮಾಡೋ ಬೇಜಾರನ್ನ ಹಚ್ಕೊಂಡು ಮಾಡ್ತಾಳ, ಕಷ್ಟಪಟ್ಕೊಂಡು ಮಾಡ್ತಾಳ. ಹೆಂಗ್ ಮಾಡ್ತಾಳ ಹೇಳೋ, ಇಷ್ಟು ಪಟ್ಕೊಂಡು ಮಾಡ್ತಾಳೆ. ತಾಯಿ ತನ್ನ ಮಗುಗೆ 3 ವರ್ಷದ ಮಗುಗೆ ಸ್ನಾನ ಮಾಡಿಸೋದು, ಅದಕ್ಕೊಂದು ಕಥೆ ಹೇಳೋದು, ಅದಕ್ಕೆ ತಲೆ ಬಾಚೋದು, ಸ್ನೋ ಪೌಡರ್ ಹಚ್ಚೋದು, ಆಮೇಲೆ ಊಟ ಮಾಡಿಸೋದು, ಇದೆಲ್ಲ ಮಾಡೋದು ಎಷ್ಟು ಖುಷಿಯಾಗಿ ಮಾಡ್ತಾರೆ ಗೊತ್ತಾ. ಗಂಡ ಬಂದು ಕಾಫಿ ಕೆಳಗೆ ಕೂತ್ಕೊಂಡ್ರೆ ಸುಮ್ಮನೆ ಮಗು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಗಂಡನ ಕೊಡಿಸ್ತಾಳೆ. ಯಾರೇ ಏನ್ ಮಾಡ್ತಿದ್ದು, ಗಂಡನೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಯಾರು ಇಲ್ಲ. ಆ ಮಗು ಫಸ್ಟ್ ಮಗು ಊಟ ಮಾಡಿ ಮಲ್ಕೊಳ್ತು, ನಾನು ಬೇಕಾದ್ರೆ ಮಾಡ್ತೀನಿ. ಮಗುಗ್ ಮಾಡಬೇಕಾದ್ರೆ ಯಾರು ಬಂದ್ರೆ ಸಿಟ್ಟು, ಆಮೇಲೆ ಸುಸ್ತು. ಅದು ಏನೋ ಗಂಡ ಹೆಲ್ಪ್ ಮಾಡಿರ್ತಾರೆ, ಗಂಡಗೆ ಹಸುವಾಗಿರ್ತಾರೆ, ಹೆಲ್ಪ್ ಬೇರೆ ಮಾಡ್ಬೇಕು. ಏನ್ ಮಾಡೋದು, ಸ್ವಲ್ಪ ಕಾಯಿ ತುರು ಕೊಡಿ, 2 ತರಕಾರಿ ಹೆಚ್ಚಿಕೊಡಿ, ಒಂದು ಸ್ವಲ್ಪ ರುಬ್ಬ ಕೊಡಿ, ಏನು ಮಾಡೋಕ್ಕಾಗಲ್ಲ. ಗಂಡ ವಿಷಯ ಮಾಡ್ತಿರ್ತಾಳೆ. ಹಾಗೆ ಭಗವಂತನ ಕರ್ಮ ಮಾಡ್ತಾನೆ ಭಕ್ತನಿಗೆ ಪರಮಾತ್ಮ ಅಂತ ಪ್ರೇಮ ಇರುತ್ತೆ. ಇಷ್ಟಪಟ್ಟು ತನ್ನವನು ಅಂದ್ಕೊಂಡು ಪ್ರೇಮದಿಂದ ಮಾಡ್ತಾನೆ. ಭಗವಂತ ನಮ್ಮವನಾದ್ಮೇಲೆ ಇಷ್ಟ ಆಗ್ಬಿಡುತ್ತೆ. ಮಗು ನನ್ನದಾದ್ರಿಂದ ಇಷ್ಟ ಆಗುತ್ತೆ, ನನ್ನವನು ಮಾಡ್ಕೋಬೇಕು. ಅದಕ್ಕೆ ನಿಂಗೆ ಭಗವಂತ ಭಕ್ತಿ ಬರ್ತಾ ಇಲ್ಲ. ಭಗವಂತ ನಮ್ಮವನು ಅನ್ಸಿದೀನೋ, ನಮ್ಮವನು ಅಂತ ಅನ್ಸಿಲ್ಲ, ಅದಕ್ಕೆ ಪ್ರೇಮ ಬರಲ್ಲ. ನಮ್ಮವನು ಅಂತ ಅನಿಸ್ಕೊಂಡ್ಬಿಡೋ, ಪ್ರೇಮ ಸಹಜವಾಗಿ ಬರುತ್ತೆ. ನಿಮ್ಮ ಅಣ್ಣನ ಪ್ರೀತಿಸ್ತೀಯ, ನಿಮ್ಮ ಅಪ್ಪ ಪ್ರೀತಿಸ್ತೀಯ ಇಲ್ವಾ, ಬೈತೀಯ ಅಪ್ಪನ, ಅಮ್ಮನ ಹೊಡಿತೀಯ, ಯಾಕೆ ಹೇಳೋ.
ನಮ್ಮಪ್ಪ ನಮ್ಮಮ್ಮ ಪ್ರೀತಿ ಇದೆಯಲ್ವಾ, ಹಾಗೆ ಭಗವಂತ ನಮ್ಮವನು ಅನ್ಕೋಬೇಕು. ಅವ್ರು ಪ್ರೀತಿ ಬರುತ್ತೆ ಅನ್ಕೊಂಡು ಎಲ್ಲೋ ಇದ್ದಾನೆ ಗೋಯ್ದಾನೆ ನಮ್ಗೆ ಯಾತಕ್ಕೆ ಸುಮ್ಮನೆ ನೀರು ಹೊಯ್ದಾಯ್ತು ಕೊಯ್ದಾಯ್ತು ಒಂದು ಕಾಲ್ ಬಾಳೆ ನೈವೇದ್ಯ ಮಾಡ್ಬಿಟ್ರೆ ಅಷ್ಟು ಗೌರವ ಭಕ್ತಿ. ದೊಡ್ಡ DC SP ಬಂದ್ರೆ ಅಥವಾ ಒಂದು ಮನ್ಸಿಗೆ ಬಂದ್ರೆ ಎಷ್ಟು ವಿನಯ ಇರ್ತೀವಿ. ಇನ್ನು ಜಗದೀಶ್ವರ ಅವನು ಆ ಪರಮೇಶ್ವರ ಕೂತಿದ ಅನ್ನೋದು ಎಷ್ಟು ಭಕ್ತಿ ಗೌರವ ಇರಬೇಕು. ಪೂಜೆ ಮಾಡುವಾಗ ಎಲ್ಲೋ ಕಾಟಾಚಾರೆಗೆ ಮಾಡ್ತಾನೆ, ಸಾಲಿಗ್ರಾಮ ಹೊತ್ತಾಗ್ತಾನೆ, ಇದೆಲ್ಲ ಹೊಡೆದಾಕ್ತಾನೆ, ಗಂಟೆ ಬಿದ್ದು ಹೋಗುತ್ತೆ, ಶಂಕ ಹೊಡೆದೋಗುತ್ತೆ, ತಟ್ಟೆನೆ ಬಿದ್ಕೊಂಡ್ಬಿಡೋದು, ಏನೇನೋ ಮಾಡ್ತಾನೆ, ಗಡ ಶಬ್ದ ಆಗ್ತಾ ಇರತ್ತೆ. ಯಾಕೋ ಅಂತ ಬಿದ್ದೋಯ್ತು ಹೋಗ್ತಾರೆ. ಎಲ್ಲ ಸಾಲಿಗ್ರಾಮ ಎರಡೂ ಮಾಡುತ್ತಿರಲಿಲ್ಲ, ಅಂಟ್ಕೊಳ್ಳೋದಿಲ್ಲ ಹೇಳಿದಾನೆ. ಎಚ್ಚ ಪೂರ್ವೈ ಪೂರ್ವತರಂ ಕೃತಂ ಕರ್ಮಣೈಃ ಸಂಸಿದ್ಧಿ ಮಾಸ್ತಿತ ಜನಕಾದಯಃ ತತ್ವ ವಿಭಜ್ಯ ವಿಜ್ಞೇಯ. ಆ ಪೂರ್ವಕ್ಕೆ ಓದ ಕೊಟ್ಟಿದ ಸ್ವಾಮಿ, ಹಿಂದವರು ಬಲು ಹಿಂದವರು ಮಾಡಿದ್ದನ್ನು ಮಾಡ್ಬೇಕು, ಅವ್ರನ್ನ ಜ್ಞಾನಿಗಳು, ಅದನ್ನ ಮಾಡ್ಬೇಕು. ಜನಕಾದಿಗಳು ಜ್ಞಾನಿಗಳು, ಅವ್ರನ್ನ ಅನುಸರಣೆ ಮಾಡ್ಬೇಕು ನಾವು. ಭಗವಂತ ಹೇಳಿದಾನೆ ಕರ್ಮಣೈಃ ಸಂಸಿದ್ಧಿ ಮಾಸ್ತಿತ ಜನಕಾದಯ ಹೇಳಿದಾನೆ. ಜನಕ ಜ್ಞಾನಿಯೋ ಅಜ್ಞಾನಿಯ? ಜ್ಞಾನಿ ಆದ್ರಿಂದ ಜನಕ ಮಾಡಿದ್ರಿಂದ ಕರ್ಮ ಸಮುಚ್ಚಯವಾಯ್ತು ಅಸಮುಚ್ಚಯವಾಯ್ತು? ಇಲ್ಲ ಸಮುಚ್ಚಯ ಅಂತೀರಾ? ಅದಕ್ಕೂ ತಗೊಳ್ಬೋದ. ಹಿಂದಿನವರು ಬಲು ಹಿಂದಿನವರು ಮಾಡಿದ್ದನ್ನು ಮಾಡ್ಬೇಕು, ಅನುಸರಿಸಬೇಕು. ಹಿಂದಿನವರು ಬಲು ಹಿಂದಿನವರು ಮಾಡಿದ್ದನ್ನು ನಾವು ಮಾಡ್ಬೇಕಂತೆ. ಕರ್ಮದಿಂದಲೇ ಜನಕಾದಿ ಸಂಸಿದ್ಧಿಯನ್ನು ಹೊಂದಿದ್ರು ಅಂತ ವಾಕ್ಯ ಇದೆ. ಈ ವಾಕ್ಯ ಹೊಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಇದ್ದಾರೆ ಶಂಕರಾಚಾರ್ಯರು. ಪರಿಭಜ್ಯ ವಿಜ್ಞೇಯ ಅಂದ್ರೇನೋ ಏನ್ ನೋಡ್ಕೊಂಡು ವಾಕ್ಯ ಹೆಂಗ್ ಹೊಡಿತೀಯ ವಾಕ್ಯ ತಿಂಗಿಕಾಯಿ ಹೊಡಿಯಕ್ಕೆ ಅರ್ಥ ಏನ್ ಹೊಡಿತೀಯ, ಹೆಂಗ್ ಹೊಡಿತೀಯ? ಅರ್ಥ ಹೊಡಿದ್ರೆ ಹೊಡಿಬೋದು. ವಾಕ್ಯವನ್ನ ಭಿನ್ನ ಅಲ್ಲಿ ಅವ್ರು ಜ್ಞಾನಿಗಾಗಿ ಮಾಡ್ತಿದ್ರೆ ಲೋಕಸಂಗ್ರಹಕ್ಕಾಗಿ ಮಾಡ್ತಾ ಇದ್ದು ಮಾಡ್ಕೊಂಡು, ಅಜ್ಞಾನಿಯಾಗಿ ಮಾಡ್ತಿದ್ರೆ ಚಿತ್ತಶುದ್ಧಿಯಾಗಿ ಮಾಡ್ತಾ ಇದ್ದು ಮಾಡ್ಕ. ಅದೇ ಅರ್ಥ ಅದೇ ಹೊಡ್ಕೊಳ್ಳೋದು. ಜನಕಾದಿಗಳು ಜ್ಞಾನಿಯಾಗಿ ಮಾಡ್ತಿದ್ರು, ಅಜ್ಞಾನಿಯಾಗಿ ಮಾಡ್ತಿದ್ರಪ್ಪ. ಜ್ಞಾನಿಯಾಗಿ ಮಾಡ್ತಿದ್ರು ಲೋಕಸಂಗ್ರಹ ಮಾಡ್ತಾ ಇದ್ದು ಅನ್ಕೋ. ಅಜ್ಞಾನಿಯಾಗಿ ಮಾಡ್ತಿದ್ರೆ ಅಷ್ಟ ಇನ್ನೇನು ಜ್ಞಾನ ಸಂಶಯ ಹೆಂಗಾಯ್ತದೆ. ಅದೇ ತಕ್ಕ ಹೆಂಗ್ ಹೊಡ್ಕೊಂಡು ಮಾಡೋದು? ತೆಂಗಿನಕಾಯಿ ಹೊಡಿಬೋದು, ವಾಕ್ಯ ಹೆಂಗ್ ಹೊಡಿಯೋದು ಅಂತ ಹೇಳ್ತಾರೆ. ಯದಿ ತಾವತ್ ಪೂರ್ವೇ ಜನಕಾದಯ ತತ್ವವಿದೋಪಿ ಪ್ರವೃತ್ತ ಕರ್ಮಾಣ ಸ್ಯುಃ ತೇ ಲೋಕಸಂಗ್ರಹಾರ್ಥಂ ಗುಣಾಗುಣೈಃ ವರ್ತಂತೆ ಇತಿ ಜ್ಞಾನೇನೈವ ಸಂಸಿದ್ಧಿ ಮಾಸಿತಃ. ಒಂದು ವೇಳೆ ಹಿಂದಿನ ಜನಕಾದಿಗಳು ತತ್ವಜ್ಞಾನಗಳಾಗಿದ್ರು, ಕರ್ಮದ ತೊಡಗಿದ್ರು ಅಂತಂದ್ರೆ ಲೋಕಸಂಗ್ರಹಕ್ಕೆ ಕರ್ಮ ಮಾಡ್ತಿದ್ರು ಅನ್ಕೊಳ. ಅದೇ ಜನನ ಸನ್ಮಾರ್ಗ ಕೂಡ ಹಾಕ್ಬೇಕು ಅಂತ ಕರ್ಮ ಮಾಡ್ತಿದ್ರು ಅನ್ಕೋ. ಗುಣ ಹಿಂದಿ ರೂಪವಾದ ಗುಣ ವಿಷಯ ರೂಪವಾದ ಗುಣದಲ್ಲಿ ಇದೆ, ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ. ಇದು ಜ್ಞಾನದಿಂದಲೇ ಅವರು ಸಂಸಿದ್ಧಿಯನ್ನ ಮೋಕ್ಷವನ್ನ ಹೊಂದಿದ್ರು. ಸಂಸಿದ್ಧಿ ಶಬ್ದಕ್ಕೆ ಇಲ್ಲಿ ಮೋಕ್ಷ ಅದರ್ಥ ಆತ. ಇನ್ನು ಕರ್ಮಸನ್ಯಾಸೇ ಪ್ರಾಪ್ತೇಪಿ ಕರ್ಮಣ ಸಹೈವ ಸಂಸಿದ್ಧಿ ಆಸ್ಥಿತಾ ಕರ್ಮಸನ್ಯಾಸ ಕೃತವಂತಹ ಇತ್ಯರ್ಥ. ಅವರಿಗೆ ಕರ್ಮಸನ್ಯಾಸ ಪ್ರಾಪ್ತವಾಗಿತ್ತು. ಆತ್ಮಜ್ಞಾನ ಆದ್ಮೇಲೆ ಕರ್ಮಸನ್ಯಾಸ ಪ್ರಾಪ್ತವಾಗಿದ್ರು ಕೂಡ ಸಹಯುಕ್ತೆ ಅಪ್ರಧಾನೇ ಅಂತ ಧಾತು. ಕರ್ಮವನ್ನು ಕೈ ಬಿಟ್ಟಿರ್ಲಿಲ್ಲ, ಇತ್ತು ಅದ್ರ ಬಾಡಿಗೆ ಅಂತ. ಕರ್ಮನ ಜೊತೆಯಲ್ಲಿಯೇ ಕರ್ಮಸನ್ಯಾಸವನ್ನು ಮಾಡ್ದೇನೆಯೇ ಕರ್ಮನ ಜೊತೆ ಇಟ್ಕೊಂಡು ಮಾಡ್ತಾ ಇದ್ದು. ಕರ್ಮಕ್ಕೂ ಯಾವ ಜ್ಞಾನಕ್ಕೂ ಸಂಬಂಧ ಇಲ್ಲ. ಕರ್ಮವು ಜೊತೆ ಇತ್ತೇ ಹೊರತು ಜ್ಞಾನದೊಡನೆ ಕರ್ಮ ಇತ್ತು ಅರ್ಥ ಅಲ್ಲ. ಅಪ್ರಧಾನವಾಗಿ ಅಪ್ರಯುಕ್ತ ಸಯುಕ್ತ ಪ್ರಧಾನ ಅಂತ ಸೂತ್ರ. ಸಹ ಬಂದ್ರೆ ಅಪ್ರಧಾನವಾಗತ್ತೆ. ಈಗ ಸೀತೆಯ ಸಹ ರಾಮು ಗಚ್ಚತಿ ಅನ್ನಕ್ಕೆ ಹೊರತು ರಾಮೇಣ ಸಹ ಸೀತಾ ಗಚ್ಚತಿ ಅನ್ಬಾರ್ದು. ಕಾಡಿಗೆ ರಾಮ ಜೊತೆ ಹೋದ್ನ ಸೀತೆ ಜೊತೆ ಹೋದ್ನ ರಾಮ? ರಾಮ ಜೊತೆ ಸೀತೆ ಹೋದ್ನ ಸೀತೆ ಜೊತೆ ರಾಮ ಹೋದ್ನ? ರಾಮ ಜೊತೆ ಹೋದ್ರೆ ರಾಮ ಅಪ್ರಧಾನ ಆಗ್ಬಿಡ್ತಾನೆ. ರಾಮನ ಜೊತೆ ಯಾರು ಸಹ ಹಾಕ್ತೀಯೋ ಅದು ಅಪ್ರಧಾನ. ಸೀತೆ ಜೊತೆ ರಾಮ ಹೌದಾ ಅಂದ್ರೆ ಕರೆಕ್ಟ್ ಆಗತ್ತೆ. ಹಾಗೆ ಹೇಳ್ಬೇಕು. ಸೀತೆಯ ಸಹ ರಾಮ ವನವಾಂಗಸದಿಂದ ಅವಾಗ ರಾಮ ಪ್ರಧಾನ ಆಗ್ತಾನೆ. ರಾಮೇಣ ಸಹ ಸೀತಾ ವಂಗಸದಿಂದ ರಾಮ ಅಪ್ರಧಾನ ಆಗ್ತಾನೆ. ಸಹಯುಕ್ತೆ ಅಪ್ರಧಾನೇ ಸೂತ್ರ. ಏನ್ ಅರ್ಥ ಮಾಡ್ತೀವಿ ಇವಾಗ? ರಾಮನ ಜೊತೆ ಹೋದ ಅಂತೀಯ, ಸೀತೆ ಜೊತೆ ಹೋದ ಅಂತೀಯ? ಏನೋ ಯಾರ ಜೊತೆ ಹೋಗಿದ್ದ ರಾಮ? ಸೀತೆ ಜೊತೆ ಹೋದ ಅಲ್ವಾ? ಸೀತೆ ಕರ್ಕೊಂಡು ಹೋದ? ಏನಪ್ಪ ಹಾಗೆ ವಾಕ್ಯ ಇದ್ದು ಹೀಗೆ ಮಾಡ್ಬೇಕತ್ತೆ ಅಂತಲ್ಲ ಹಾಗೆ ಮಾಡಿದ್ದಾರೆ. ಅದು ರಾಮೇಣ ಸಹ ಸೀತಾಗ ಸೀತೆ ಹೇಳ್ತಾ ಇದ್ರು, ಸೀತೆಯ ಸಹ ರಾಮ ಅನ್ನಲ್ಲ. ಆಗ ವ್ಯಾಕರಣ ಪ್ರಕಾರ ತಪ್ಪಾಗತ್ತೆ. ಅದು ಸೀತೆಯ ಸಹ ರಾಮು ಅನಂಗತವಾನ್.
ಅವರಿಗೆ ಪ್ರಾಪ್ತವಾಗಿದ್ರು ಕರ್ಮದೊಡನೆಯೇ ಕರ್ಮ ಸನ್ಯಾಸವನ್ನು ಮಾಡದೇನೆಯೇ ಕರ್ಮ 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 ಸನ್ಯಾಸ ಮಾಡಿದ್ರೆ ಮಾಡ್ತಾ ಇತ್ತು ಅರ್ಥ ಮಾಡು. ಅಥ ನಟೇ ತತ್ವವಿದ ಈಶ್ವರ ಸಮರ್ಪಿತೇನ ಕರ್ಮಣ ಸಾಧನಭೂತೇನ ಸಂಸಿದ್ಧಿಂ ಸತ್ವಶುದ್ಧಿಂ. ಸಂಸಿದ್ಧಿ ಅಂದ್ರೆ ಸತ್ವಶುದ್ಧಿ, ಅಲ್ಲಿ ಸಂಸಿದ್ಧಿ ಅಂದ್ರೆ ಅಲ್ಲಿ ಆತ್ಮಜ್ಞಾನ ಅಂತ ಮಾಡಿದೆ. ಮೋಕ್ಷ ಜ್ಞಾನೋಪತ್ತಿ ಲಕ್ಷಣ ವಾ ಸಂಸಿದ್ಧಿ ಆಸ್ಥಿತಾಜನಕಾದಿ ಆಯ್ತು ವ್ಯಾಖ್ಯೆ. ಹಾಗಿಲ್ಲದೆ ಅವರು ತತ್ವಜ್ಞಾನಿಗಳು ಆಗದೇನೆಯೇ ಈಶ್ವರನೇ ಸಮರ್ಪಣೆ ಮಾಡಿದ್ದಾದ ಕರ್ಮದೊಡನೆ ಸಾಧನವಾಗಿರುವ ಕರ್ಮದೊಡನೆ ಸಂಸಿದ್ಧಿಯನ್ನ ಅಂದ್ರೆ ಚಿತ್ತಶುದ್ಧಿ. ಅದು ಚಿತ್ತಶುದ್ಧಿಗಿಂತ ಮುಂಚಿನ ಜ್ಞಾನೋಪತ್ತಿಗೆ ಯೋಗ್ಯತೆ ಬರುವಂತಹ ಒಂದು ಮಟ್ಟ. ಜ್ಞಾನೋಪತ್ತಿ ಲಕ್ಷಣವಾದ ಸಂಸಿದ್ಧಿ, ಸಂಸಿದ್ಧಿ ಇನ್ನು ಹಿಂದಿಂದು, ಜ್ಞಾನೋಪತ್ತಿ ಆಗೋದು ಮುಂದಿಂದು. ಆ ಪ್ರಕಾರದ ಸಂಸಿದ್ಧಿಯನ್ನಾದರೂ ಹೊಂದಬೇಕು ಅಂತ ಅಂದ್ಕೊಂಡವರು ಕರ್ಮ ಮಾಡ್ತಾ ಇದ್ದು ಅಂತ ಅರ್ಥ ಮಾಡ್ಕೊ ಅಷ್ಟೇ. ಜ್ಞಾನಕರ್ಮ ಸಮುಚ್ಚಯ ಮಾಡ್ಕೋಬೇಡ. ಚಿತ್ತಶುದ್ಧಿಗಾಗಿ ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನೋಪತ್ತಿಗಾಗಿ ಮಾಡ್ತಾ ಇದ್ದು ಅಂತ ಹೇಳಿ ವ್ಯಾಖ್ಯಾನ ಮಾಡ್ಕೊಳ್ಳಿ. ಏತಮೇವ ಅರ್ಥಂ ವಕ್ಷತಿ ಭಗವಾನ್. ಇದೇ ಅರ್ಥವನ್ನೇ ಭಗವಂತನು ಹೇಳುವವನಾಗಿದ್ದಾನೆ ಮುಂದೆ. ಸ್ವಕರ್ಮಣ ತವಭ್ಯರ್ಚ ಅಲ್ಲ ಸತ್ವಶುದ್ಧಿ ಕರ್ಮ ಕೊರುವಂತಿ. ಇದು ಸಾಧಕ ಸಂನ್ಯಾಯ, ಇದು ಗೃಹಸ್ಥ ಕರ್ಮಯೋಗಿ ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡುತ್ತಾರೆ ಅಂತ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ ಇತ್ಯುಕ್ತ್ವಾ ಸಿದ್ಧಿಂ ಪ್ರಾಪ್ತಸ್ಯ ಪುನಃ ಜ್ಞಾನನಿಷ್ಠಾಂ ಮುಖ್ಯತೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ಇತ್ಯಾದಿನಾ. ತನ್ನ ಕರ್ಮದಿಂದ ಆ ಪರಮಾತ್ಮನ ಆರಾಧಿಸಿ ಪೂಜಿಸಿ ಮಾನವನಾದವನು ಸಿದ್ಧಿಯನ್ನು ಪಡ್ಕೊಳ್ತಾನೆ ಅಂತ ಒಂದು ಕಡೆ. ಈ ರೀತಿ ಹೇಳ್ಬಿಟ್ಟು ಸಿದ್ಧಿಯನ್ನು ಪಡ್ಕೊಂಡವನು ಅಂದ್ರೆ ಆತ್ಮಜ್ಞಾನ ಪಡ್ಕೊಂಡವನು ಜ್ಞಾನ ನಿಷ್ಠೆಯನ್ನು ಅವನು ಹೊಂತಾನೆ ಎಂಬುದನ್ನು ಮುಂದೆ ಹೇಳ್ತಾನೆ. ಸಿದ್ಧಿಂ ಪ್ರಾಪ್ತ ಸಿದ್ಧಿಯನ್ನು ಆತ್ಮಜ್ಞಾನ ಪಡ್ಕೊಂಡವನು ಯಾವ ರೀತಿ ಆತ್ಮಜ್ಞಾನ ನಿಷ್ಠೆಯನ್ನು ಹೊಂತಾನೋ ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ, ಈ ರೀತಿಯಾಗಿ ಬ್ರಹ್ಮನ ಯಾವ ರೀತಿ ಪಡ್ಕೊಳ್ತಾನೆ ಅದನ್ನು ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ಈ ರೀತಿ ಭಗವಂತ ಚಿತ್ತಶುದ್ಧಿಗಾಗಿಯೂ ಚಿತ್ತಶುದ್ಧಿ ಹೊಂದವನು ಜ್ಞಾನ ಪ್ರಾಪ್ತಿ ಹೊಂತಾನೆ ಅನ್ನೋ ಪ್ರಕಾರವನ್ನು ಎರಡನ್ನೂ ಭಗವಂತ ಮುಂದೆ ಹೇಳಿದ್ದಾನೆ. ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ಜ್ಞಾನ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತ ಇತಿ ನಿಶ್ಚಿತೋರ್ಥ. ಒಟ್ಟೇನಪ್ಪ ತೀರ್ಮಾನ ಅಂದ್ರೆ ಸಂಪೂರ್ಣ ಗೀತಾಶಾಸ್ತ್ರದಲ್ಲಿ ಕೇವಲವಾದ ಕರ್ಮ ನಿರಪೇಕ್ಷವಾದ ಕರ್ಮದ ಹಂಗಿಲ್ಲದ ಕರ್ಮೋಪಾಸನೆಯ ಹಂಗಿಲ್ಲದ ಶುದ್ಧವಾದ ತತ್ವಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಆಗತ್ತೆ ಎಂಬುದನ್ನ ಗೀತಾಶಾಸ್ತ್ರದಲ್ಲಿ ಹೇಳಿರುತ್ತಾನೆ ಪರಮಾತ್ಮ. ಅಷ್ಟೇ ಹೊರತು ಕರ್ಮದೊಡನೆ ಕೂಡಿಕೊಂಡದ್ದಾಗಿರುವ ಜ್ಞಾನದಿಂದ ಮೋಕ್ಷ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಜ್ಞಾನಕರ್ಮ ಸಮುಚ್ಚಯವನ್ನ ಪರಮಾತ್ಮ ಎಲ್ಲೂ ಪ್ರತಿಪಾದನೆ ಮಾಡಿಲ್ಲ. ಕರ್ಮವೇ ಬೇರೆ, ಜ್ಞಾನವೇ ಬೇರೆ. ಕರ್ಮ ಮಾಡೋರು ಸಾತ್ವಿಕರಾಗಿ ಚಿತ್ತಶುದ್ಧಿಯನ್ನು ಹೊಂದಬೇಕು ಅಂದ್ಕೊಂಡು ಭಗವದ್ಭಕ್ತಿಯಿಂದ ದ್ವೈತ ಬುದ್ಧಿ ಇಟ್ಕೊಂಡು ಕರ್ಮ ಮಾಡ್ತಾ ಇರ್ತಾರೆ. ಅದನ್ನ ಪಕ್ವವಾಗಿ ತತ್ವಜ್ಞಾನ ಪಡ್ಕೊಂಡವರು ಕೃತಾರ್ಥರಾಗಿ ಕರ್ಮ ಲೋಕದೃಷ್ಟಿಯಲ್ಲಿ ಕರ್ಮ ನಡೀತಾ ಇದ್ದು ಅವ್ರು ಕರ್ಮ ಮಾಡ್ತಾ ಇರೋಲ್ಲ. ಕರ್ತೃತ್ವ ಬುದ್ಧಿ ಇರೋಲ್ಲ. ಎಲ್ಲರ ದೃಷ್ಟಿಯಲ್ಲಿ ಕರ್ಮ ಮಾಡಿದ್ರೆ ಜನಕ ಯಜ್ಞ ಮಾಡ್ತಾನೆ ಅನ್ಬೋದು. ಜನಕರ ಕಡೆಯಿಂದ ನಾನ್ ಕರ್ತ ನಾನ್ ಭೋಕ್ತಾ ಅಂದ್ಕೊಂಡಿರ್ತಾನೆ. ಕಸುವಲ್ಲ ಭೋಕ್ತವಲ್ಲ. ಕೇವಲವಾದ ತತ್ವಜ್ಞಾನದಿಂದಲೇ ಮುಖ್ಯ ಸೇರಿಸ್ತಾ ಇದ್ದಾರೆ ಭಾಷೆಗಾರರು. ಕರ್ಮ ಸಮುಚಿತವಾದದ್ದು ಅಲ್ಲ ಎಂಬುದು ನಿಶ್ಚಿತವಾದ ಅರ್ಥ. ಯಥಾಚ ಅಯಮರ್ಥ ಪ್ರಕರಣಶೋ ವಿಭಜ್ಯ ತತ್ವದರ್ಶಯಿಷ್ಯಾಮಃ. ಇದೇ ಅರ್ಥ ಹೇಗೆ ಎಂಬುದನ್ನು ನಾವು ಅಲ್ಲಲ್ಲೇ ಸಂದರ್ಭ ಬಂದಾಗೆಲ್ಲ ಪ್ರಕರಣ ಹೊಡ್ಕೊಂಡು 5ನೇ ಅಧ್ಯಾಯ ಮುಗಿಯುವವರೆಗೂ ಈ ಸಮುಚ್ಯವಾದ ವಿಚಾರ ಬಿಡಲ್ಲ. ಆಮೇಲೆ ಸಮುಚ್ಯವಾದ ಬರಲ್ಲ. ಅದೇ ಭಾರಿ ಜೋರಾಗಿ ಇದ್ರು ಕಾಣುತ್ತೆ. ಶಂಕರಾಚಾರ್ಯ ಕಾಲದಲ್ಲಿ ಸಮುಚ್ಯವಾದ ತುಂಬಾ ಜೋರ ಇದ್ರು ಕಾಣುತ್ತೆ. ಚಚ್ಚ ಬಿಡಿದ್ದಾರೆ, ಬಿಡದೇನಿಗೆ ಫುಟ್ಬಾಲ್ ಆಡಿದ್ದಾರೆ. ಹೆಂಗೆ ತಿರುಗಿ ಹೀಗೆ ಪ್ರಶ್ನೆ ಹೀಗೆ ಬಿಡಿ ಹೀಗೆ ಎಲ್ಲಾ ತರ ಪ್ರಶ್ನೆ ಹಾಕೊಂಡು ಖಂಡನೆ ಮಾಡಿದ್ದಾನೆ. ಆದ್ರಿಂದ ಅಲ್ಲಲ್ಲೂ ಮುಂದೆ ಸಂದರ್ಭ ಬಂದಾಗಲೆಲ್ಲ ವಿಭಾಗ ಮಾಡ್ಕೊಂಡು ನಾವು ತೋರಿಸ್ಕೊಡ್ತೀವಿ. ಒಟ್ಟು ಜ್ಞಾನಕರ್ಮ ಸಮುಚ್ಚಯ ಇಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು. ಶ್ರೀ ಭಗವಾನ್ ವಾಚ ಇನ್ನೊಂದಿದ್ಯಾ ತತ್ರೈವಂ ಧರ್ಮ ಸಮ್ಮೂಢಚೇತಸಃ ಮಹತಿ ಶೋಕಸಾಗರೇ ನಿಮಗ್ನಸ್ಯ ಅರ್ಜುನಸ್ಯ ಅನ್ಯತ್ರ ಆತ್ಮಜ್ಞಾನಾತ್ ಉದ್ಧರಣಂ ಅಪಶ್ಯನ್
ಭಗವಾನ್ ವಾಸುದೇವಃ ತತಃ ಅರ್ಜುನಂ ಉದ್ದಿಧಾರಯಿಷು ಆತ್ಮಜ್ಞಾನಾಯ ಅವತಾರಯನ್ ಅಶೋಚಾನಿತ್ಯಾದಿ. ಓ ಆಹ ಆಹ ಅಶೋಚಾನಿತ್ಯಾದಿ. ತತ್ ಈ ರೀತಿ ಇರುವಾಗ ಏವಂ ಈ ರೀತಿ ಅರ್ಜುನನು ಧರ್ಮೇ ಸಮ್ಮೂಢಂ ಚೇತಃ ಯಸ್ಯ ಸಾ ಚೇತಃ ತಸ್ಯ. ಧರ್ಮದ ವಿಷಯದಲ್ಲಿ ಮೋಹಗೊಂಡಂತಹ ಮನಸ್ಸುಳ್ಳವನಾಗಿರುವ ಅರ್ಜುನನಿಗೆ ಪೂರ್ತಿ ಕೊಲಾಪ್ಸ್ ಆಗ್ಬಿಟ್ಟಿದ್ದಾನೆ. ಅರ್ಜುನ ವಿವೇಕ ಪೂರ್ತಿ ಕಾಕೊಂಡ್ಬಿಟ್ಟಿದ್ದಾನೆ, ಪೆದ್ದ ಕುತ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಏನ್ ಮಾಡ್ಲಿ ಕೃಷ್ಣ ಗೊತ್ತಾಗಲ್ಲ, ಉಳ್ತಾ ಇದ್ದಾನೆ ಗೊತ್ತಾ, ಹೆಣ್ಣೆ ಚಿಕ್ಕಂಗೆ ಅಳ್ತಾ ಇದ್ದಾನೆ, ಕೂತ್ಕೊಂಡ್ಬಿಟ್ಟಿದ್ದಾನೆ, ಏನು ತೋಚ್ತಾ ಇಲ್ಲ. ಧರ್ಮದ ವಿಷಯದಲ್ಲಿ ಮೋಹಗೊಂಡ ಮನಸ್ಕರಾದಂತಹ ಅರ್ಜುನಿಗೆ ಅಷ್ಟೇ ಅಲ್ಲ, ಮಹತಿ ಶೋಕಸಾಗರ. ಆ ಶೋಕಸಾಗರ ಅನ್ಬ್ಯಾಂಕು, ದಡವೇ ಇಲ್ಲ ಅದರಲ್ಲಿ, ದಡವೇ ಇದೆ ಇರ್ತಕ್ಕಂತಹ ಶೋಕಸಾಗರ, ದೊಡ್ಡ ಶೋಕವೆಂಬ ಸಮುದ್ರ. ಆ ಶೋಕದಲ್ಲಿ ನಿಮಗ್ನ ನಿಶ್ಚಯೇನ ಮಗ್ನ ಕೂತು ಮುಳುಗೋಗ್ಬಿಟ್ಟಿದ್ದಾನೆ. ಇನ್ನು ಹುಡುಕಬೇಕು ಪರಮಾತ್ಮ ಇದನ್ನ ಹಾಕೊಂಡು ಆಮ್ಲಜನಕ ಇருந்து ಬೆಲೆ ಕಟ್ಕೊಂಡು ಅರ್ಜುನ ಇದನ್ನು ಹುಡ್ಕೊಂಡು ಹೋಗ್ಬೇಕು ಸಮುದ್ರದಲ್ಲಿ. ಆ ಪೆಸಿಫಿಕ್ ಸಾಗರದ ಸಮುದ್ರ ಶೋಕಸಾಗರೇ ನಿಮಗ್ರಹ, ಅತ್ಯಂತ ಹೆಚ್ಚು ದೊಡ್ಡ ಶೋಕಸಾಗರದಲ್ಲಿ ಮುಳುಗಿರುವಂತಹ ಅರ್ಜುನನಿಗೆ ಆತ್ಮಜ್ಞಾನದನ್ಯತ್ರ, ಆತ್ಮಜ್ಞಾನ ಬಿಟ್ರೆ ಬೇರೆ ಮತ್ತೊಂದು ಕಡೆಯಿಂದ ಉದ್ಧರಣ ಇಲ್ಲ, ಉದ್ಧಾರ ಆಗೋದು ಇಲ್ಲ. ಆತ್ಮಜ್ಞಾನವನ್ನೇ ಕೊಡಬೇಕು ಅಂತ ನಮ್ಮ ತಂದೆಯವರು ನಮ್ಮ ಅಣ್ಣಂಗೆ, ನಾಲ್ಕನೇ ಅಣ್ಣಂಗೆ, ಅವನಿಗೆ ಆಸ್ಮ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ನಮ್ಮ ತಂದೆಯವರು ಆಯುರ್ವೇದ ವೈದ್ಯ ಮಾಡ್ತಿದ್ರು. ಆಡ್ಸೋಗೆ ಕಷಾಯ ಮಾಡಿದ್ರು, ಅಮೃತವಳ್ಳಿ ಕಷಾಯ ಮಾಡುದು, ತ್ರಿಫಲ ಕಷಾಯ ಮಾಡುದು, ಎಲ್ಲೆಲ್ಲಾ ಮಾಡುದು. ಆ ವೈದ್ಯ ಚಿಂತಾಮಣಿ ಪುಸ್ತಕ ಇತ್ತು, ಅದು ಓದ್ತಾ ಇದ್ರು. ಅಲ್ಲಿ ಒಂದು ವಾಕ್ಯ ಇತ್ತು, ಈ ಮಣಿಶಿಲೆ ಅಂತ ಸಿಗುತ್ತೆ, ಅದನ್ನ ಬೆಲ್ಲದ ಸೇರಿಸ್ಕೊಂಡು ಇದಕ್ಕೆ ಹಾಕೊಂಡು ಅದು ಹೊಗೆ ಕುಡಿದ್ರೆ ಎಲ್ಲ ಎಂಥ ಕಫಾದು ಇದಾಗತ್ತೆ. ಇದರಿಂದ ವಾಸಿ ಆಗಿರೋದು ಇಲ್ವೇ ಇಲ್ಲ, ಇದ್ರ ವಾಸಿ ಆಗಿದ್ರೆ ಸತ್ತ ಅರ್ಥ ಅಂತ ಕೊಟ್ಬಿಟ್ಟಿದ್ರು. ಅಂತ ಇದು ಮಾಡಿ ನೋಡೋಣ ಆಯ್ತು. ಆ ಮನುಷ್ಯರೇ ತೋರಿಸಿದ್ರು, ತೋರಿಸಿ ಅದಕ್ಕೆ ಕುಟ್ಟಿಬಿಟ್ಟು ಬೆಲ್ಲ ಸೇರಿಸಿಬಿಟ್ಟು ಆ ಇದ್ಲೊಲೆಗೆ ಹಾಕಿಬಿಟ್ಟು ಬುಟ್ಟಿ ಹಾಕಿಬಿಟ್ಟು ತಗೋಬೇಕು. ಅದನ್ನ ಹೊಗೆ ಕುಡ್ದ ಹಾಕೂದೆ ಇಷ್ಟು ದಪ್ಪ ನಿಂಬೆ ದಪ್ಪ ಕಫ ಬರ್ತಾ ಇತ್ತು, ಕಿತ್ಕೊಂಡು. ಹೆಂಗ್ ಬರ್ತಿತ್ತು ಗೊತ್ತಾ? ಆಮೇಲೆ ಒಂದು 2-3 ದಿನ ಕಫ ನಿಂತು, ಆಮೇಲೆ ಊಟ ಮಾಡಿದ ಎಷ್ಟು ಕಫ ಇರ್ತದೆ ಅದ ಹೌದು, ಫಸ್ಟ್ ಕ್ಲಾಸ್ ವಿದ್ಯೆ ಮಾಡ್ತಿದ್ದ. ಆತ್ಮನೇ ಇರಲಿಲ್ಲ ಅವನಿಗೆ ಎಷ್ಟೋ ವರ್ಷ. ಅದಕ್ಕೆ ರಾಮಬಾಣ ಹೆಸರು ಕೊಟ್ಟಿದ್ದ ಅವನು. ಇದು ರಾಮಬಾಣ, ಇದರಲ್ಲಿ ಆಸ್ತಮ ಯಾರಿಗೆ ಕಂಟ್ರೋಲ್ ಆಗಲ್ಲ, ಅವ್ನು ಸತ್ತ ಅಂತ ಅರ್ಥ ಮಾಡಿದ್ದ ಅವನು. ವೈದ್ಯ ಚಿಂತಾಮಣಿ ಅಂತ ಪುಸ್ತಕ ಮಾಡ್ತಾ ಇದೇ ಮಾಡಿದ. ನಮ್ಮ ಅಜ್ಜ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ನಮ್ಮ ತಂದೆಯವರೆಲ್ಲ ಸ್ವಾಮಿ ಬೇಜಾರ್ ಮಾಡ್ಕೊಂಡಿದ್ರು. ನಿಮ್ ತಂದೆಯವರು ಅಷ್ಟು ನಿಜ ಅಂತ ಯಾಕೆ ನೀವು ಕಲೀಲಿಲ್ಲ ಅದನ್ನ ಅಂತದ್ದು. ಅಯ್ಯೋ ಅದು ಬಹಳ ಕ್ಲೇಶ ಅದು, ಅದನ್ಬಾರ್ದು. ನಮ್ಮ ವಂಶಧನ್ಯತ ಆತ್ಮಜ್ಞಾನ ಬಿಟ್ರೆ ಮತ್ತೊಂದು ಕಡೆಯಲ್ಲಿ ಅವನಿಗೆ ಉದ್ಧಾರವಿಲ್ಲ ಎಂಬುದನ್ನ ಕಂಡವನಾಗಿ ಭಗವಂತನು ಅರ್ಜುನನ ಅಲ್ಲಿಂದ ಉದ್ಧಾರೈತಿ ಮಿಚ್ಚು ಉದ್ದಿಧಾರೈಷು ಹರಣೆ ಹರತಿ ಹರಣೆ ಉದ್ಧಾರೈತಿ ಮೇಲಕ್ಕೆ ಎತ್ತಬೇಕೆಂದು ಇಷ್ಟಪಟ್ಟುಕೊಂಡವನಾಗಿ ಆತ್ಮಜ್ಞಾನ ಅವತಾರಯನ್, ಆತ್ಮಜ್ಞಾನವನ್ನು ಇಳಿಸುತ್ತಾ, ಎಲ್ಲಿಗೆ ಇಳಿಸೋದು? ಬುದ್ಧಿಗೆ ಆತ್ಮಜ್ಞಾನವನ್ನು ಇಳಿಸುತ್ತಾ ಭಗವಂತ ಉಪದೇಶ ಮಾಡಿ ಶುರು ಮಾಡ್ತಾ ಇದ್ದಾನೆ. ಅಶೋಚ್ಯಾನನ್ವಶೋಚಸ್ತು ನಾಯಮಾಣ.